मुच्यपितरौ अभिवन्द्य सर्ववन्द्योऽपि मम सहितः पालनाय धर्मस्य रक्षपदवीं प्रणिधाय चौग्रसेने द्विजत्वमुपगम्य मुमोचनन्दम् ಗಿರಣೆ ವಿಷಯ ಆಯ್ತು ತತ್ವಶ್ಯ ಹೀಗೆ ಹೇಳ್ತಾರೆ. ಹಿರಣ್ಯಕಸ್ಯ ತದ್ಭಿರ್ವಿದಸ್ಯ ನ ವಿಕಾರವಮುಷ್ಯ ಕರ್ತುಂ ಶೇಕುಃ ಭುಜಂಗಮವರ ಅಪಿ ಸುಪ್ರಯತ್ನಾಃ ಕಸ್ಯಾಪಿ ನೇದೃಶಬಲಂ ಶ್ರುತಪೂರ್ವಮಾಸೀತ್ ದೃಷ್ಟಂ ಕಿಮು ಸ್ಮ ತನಯೇಪಿ ಹಿರಣ್ಯಕಸ್ಯ ತದ್ಭಿಃ ವಿದಸ್ಯ ನ ವಿಕಾರಂ ಅಮುಷ್ಯ ಕರ್ತುಂ ಶೇಕುಃ ಭುಜಂಗಮವರಾಃ ಅಪಿ ಸುಪ್ರಯತ್ನಾಃ ಕಸ್ಯ ಅಪಿ ನ ಈದೃಶಂ ಬಲಂ ಶ್ರುತಪೂರ್ವಂ ಆಸೀತ್ ದೃಷ್ಟಂ ಕಿಮು ಸ್ಮ ತನಯೇ ಅಪಿ ಹಿರಣ್ಯಕಸ್ಯ ದದ್ಭಿಃ ವಿದಸ್ಯ ಹಲ್ಲುಗಳಿಂದ ಕಚ್ಚಿ ಇವರೆಲ್ಲ ಮಾತಾಡ್ಕೊತ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ನಾ ವಿಕಾರಮಮುಷ್ಯ ಕರ್ತುಂ ಶೇಕುಃ ಹಲ್ಲುಗಳಿಂದ ಕಚ್ಚಿದ್ರು ಕೂಡ ಭೀಮಸೇನನಿಗೆ ಆ ಸರ್ಪಗಳೆಲ್ಲ ಯಾವ ವಿಕಾರವನ್ನು ಸಹ ಮಾಡಲಿಕ್ಕೆ ಸಮರ್ಥವಾಗಲೇ ಇಲ್ಲ. ಭುಜಂಗಮ ವರ ಅಪಿ ಸಾಮಾನ್ಯ ಹಾವುಗಳಲ್ಲ, ಭುಜಂಗಮ ವರಾಹ ದಿಗ್ಗಜ, ದಿಗ್ಗಜಗಳು ಹೇಗೋ ದಿಗ್ನಾಗಗಳು ಹಾಗೆ. ಅಪಿ ಸುಪ್ರಯತ್ನಾಹ ಮೊದಲೇದಾಗಿ ಹಾವುಗಳು ಶ್ರೇಷ್ಠ ಹಾವುಗಳು ಮತ್ತು ಭಾರಿ ಪ್ರಯತ್ನ ಪಟ್ಟು ಹಲ್ಲುಗಳಿಂದ ಕಚ್ಚಿದ್ವು, ಆದರೂ ಏನೂ ವಿಕಾರ ಮಾಡೋಕ್ಕಾಗಲಿಲ್ಲ. ಎಷ್ಟು ವಿಷಯ ಪ್ಯಾಕ್ ಮಾಡ್ತಾರೆ ಅದರೊಳಗೆ. ಏನೋ ಹಾವು ಕಚ್ಚಿದ ಏನೋ ಆಗಲಿಲ್ಲ ಅಲ್ಲ. ಭುಜಂಗಮ ವರಾಹ ಹಲ್ಲಿನಿಂದ ಕಚ್ಚಿದ, ಹಲ್ಲುಗಳಿಂದ ಕಚ್ಚಿದು ಗೊತ್ತಾಯ್ತಾ. ಅದು ಕೂಡ ಏನು ಭಾರಿ ಪ್ರಯತ್ನ ಪಟ್ಟು ಕಚ್ಚಿದು, ಆದರೂ ಕೂಡ ಏನು ವಿಕಾರ ಮಾಡ್ಲಿಕ್ಕೂ ಸಾಧ್ಯವಾಗಿಲ್ಲ. ಕೊಲ್ಲೋದಕ್ಕೆ ಎಲ್ಲ ಬಿಟ್ಟು ಬಿಡೋಣ. ಯಾವ ವಿಕಾರವನ್ನು ಉಂಟು ಮಾಡ್ಲಿಕ್ಕೂ ಕೂಡ ಅಯ್ಯೋ ಅಂತ ಹಾವು ಚೌಡು ಕಚ್ಚಿದಾಗ ಕೂಗ್ತಾನೆ, ಅದೂ ಇಲ್ಲ, ನೋವಿಲ್ಲ, ಯಾತ್ರದೂ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಭೀಮನ ಪರಾಕ್ರಮ ಎಷ್ಟು ಅದ್ಭುತ, ದೇಹಶಕ್ತಿ ಎಷ್ಟು ವಿಶಿಷ್ಟ. ವಜ್ರಕ್ಕಿಂತನೂ ಕಷಡ ಅಂತ ಹೇಳ್ತಾರೆ. ಹಾವಿನ ಹಲ್ಲು ಮುರಿಬೇಕಾದ್ರೆ ಏನಾಗಿರ್ಬೇಕದು ಭಾರಿ ಕಷಡ. ಸಾಮಾನ್ಯ ಕಬ್ಬಿಣ ಮಾಡಿದ್ರೆ ಆಗುತ್ತೆ, ಕಬ್ಬಿಣನೂ ಮುರಿಯೋ ಶಕ್ತಿ ವಜ್ರಕ್ಕಿದೆ. ಕಬ್ಬನ್ನು ಸೀಳಿ ಹಾಕಿಬಿಡುತ್ತೆ. ಅಂಥ ದೇಹ ವಜ್ರಾಚ ದೃಢದೇಹತ್ವ ಚಬಿಕಾರೇ ವೃಕೋದರೆ ಮುಂದೆ ಹೇಳ್ತಾರೆ. ವಜ್ರಕ್ಕಿಂತ ದೃಢವಾದಂಥ ದೇಹವಾದ್ದರಿಂದ ಯಾವ ವಿಕಾರವನ್ನು ಕೂಡ ಭೀಮಸೇನಿಗೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಮುರಿದೋಯ್ತು. ಹೌದು, ಪೂರ್ತಿ ಹೇಳಿದ್ರಲ್ಲ. ಕಶ್ಯಾಪಿ ನೇದೃಶ ಬಲಂ, ಯಾರಿಗೂ ಇಂಥ ಬಲ ಇಲ್ಲ. ಇಂಥ ಬಲ ನಾ ಕಂಡಾಗ ಶ್ರುತಪೂರ್ವ, ಇಂಥ ಬಲ ಯಾರಿಗಾರ ಹಿಂದೆ ಕೇಳಿಯೂ ಕೂಡ ಇಲ್ಲ. ದೃಷ್ಟ ನೋಡೋದೆಲ್ಲಿಂದ ಬಂತು? ಕೇಳಿಯೇ ಇಲ್ಲ ಅಂದ್ರೆ ನೋಡೋದೆಲ್ಲಿಂದ ಬಂತು? ತನಯೇಪಿ ಹಿರಣ್ಯಕಶ್ಯ, ಪ್ರಹ್ಲಾದ ಇಂಥ ವಿಶೇಷ ಸಾಧನೆ ಮಾಡಿದ್ದಾರಲ್ಲ ಅಂತ ಕೇಳಿದ್ರೆ, ಹಿರಣ್ಯಕಶ್ಯ ಅಂದ್ರೆ ಹಿರಣ್ಯಕಶಿಪೋಹೋ ತನಯೇ ಅಪಿ, ಹಿರಣ್ಯಕಶಿಪುವಿನ ಪುತ್ರರಾದ ಪ್ರಹ್ಲಾದನಲ್ಲೂ ಕೂಡ ಇಂಥ ಶಕ್ತಿ ಇರಲಿಲ್ಲ. ಈಗ ಹೇಗೆ ಅಂತ ಪ್ರಶ್ನೆ. ಈಗ ಭೀಮನಿಗೂ ಪ್ರಹ್ಲಾದನಿಗೂ ಹೋಲಿಕೆ ಮಾಡೋ ಪ್ರಸಂಗ ಬಂತೀಗ. ಎಂತ ಏನು ವಿಶೇಷ ಅಂದ್ರೆ ಹೇಳ್ತಾರೆ, ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವಾ ವಿಷ್ಣೋ ಸದೈತ್ಯತನಯೋ ಹರಿಣಾವಿತೋಭೂತ್ ನತ್ತೌರಸಂ ಬಲಮುಷ್ಯ ಸಕೃಷ್ಯತೆ ಹಿ ಭೃತ್ತೈರ್ಬಲಾತ್ ಸ್ವಪಿತುಃ ಔರಸಮಸ್ಯ ವೀರ್ಯಂ. ಸ್ವಾತ್ಮಾವನಾರ್ಥಂ ಅಧಿಕಾಂ ಸ್ತುತಿಂ ಏವ ಕೃತ್ವಾ ವಿಷ್ಣೋಃ ಸಹ ದೈತ್ಯತನಯಃ ಹರಿಣಾ ಅವಿತಃ ಅಭೂತ್ ನತು ಔರಸಂ ಬಲಂ ಅಮುಷ್ಯ ಸಹ ಕೃಷ್ಯತೆ ಹಿ ಭೃತ್ಯೈಃ ಬಲಾತ್ ಸ್ವಪಿತುಃ ಔರಸಂ ಅಸ್ಯ ವೀರ್ಯಂ. ಸ್ವಾತ್ಮಾವನಾರ್ಥಮಧಿಕಾಂ, ಪ್ರಹ್ಲಾದ ಮಾಡಿದ್ದೇನು ಅಂದ್ರೆ ಸ್ವ ಆತ್ಮ ಅವನ ಅರ್ಥ, ತನ್ನ ರಕ್ಷಣೆಗೋಸ್ಕರವಾಗಿ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರತಿಸತ್ತು ಆಪತ್ತು ಬಂದಾಗಲೂ ಕೂಡ ವಿಷ್ಣುವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡುವಂತೇಳಿ. ಭೀಮಸೇನ ಸ್ತೋತ್ರ ಮಾಡಿಲ್ಲ ಹಾಗೆ. ಯಾಕೆ? ಮಾಫಲೇಶು ಕದಾಚಾರ, ಆತನಿಗೊಂದು ಫಲದ ಅಪೇಕ್ಷೆ ಬಂದಾಗ. ಮತ್ತೆ ಸ್ವಲ್ಪ ಸ್ತುತಿ ಇಲ್ಲ, ಅಧಿಕಾಂ ಸ್ತುತಿ, ದೊಡ್ಡ ಸ್ತೋತ್ರವನ್ನೇ ಮಾಡ್ತಾ ಇದ್ದ. ಕೃತ್ವಾ ವಿಷ್ಣೋಹೋ, ಯಾರು ಸ್ತೋತ್ರ ಮಾಡ್ತಿದ್ದ? ವಿಷ್ಣೋಹೋ ಅಧಿಕಾಂ ಸ್ತುತಿಮೇವ ಸ್ವಾತ್ಮಾವನಾರ್ಥಂ ಕೃತ್ವಾ ಸಹ ದೈತ್ಯತನಯ, ದೈತ್ಯಪುತ್ರ ಪ್ರಹ್ಲಾದ ಹರಿಣ ಶ್ರೀಹರಿಯಿಂದ ಆವಿತಃ ಅಭೂತ್, ರಕ್ಷಿತನಾದ. ಸ್ವಯಂ ರಕ್ಷಣೆ ಅಲ್ಲ,
ಹರಿ ಅನುಗ್ರಹದಿಂದ ರಕ್ಷಣೆ, ಅದೇನು ಸ್ತೋತ್ರ ಮಾಡಿ ರಕ್ಷಣೆ, ಇಬ್ಬರಿಗೂ ಅನುಗ್ರಹ, ಇಬ್ಬರಿಗೂ ಕಾಮನ್ ಅದು. ಆದರೆ ಫಲಾಪೇಕ್ಷೆಯಿಂದ ಸ್ತೋತ್ರ ಮಾಡಿ ರಕ್ಷಿತನಾದನೇ ಹೊರತು ಪ್ರಹ್ಲಾದ ಸಹಜ ಶಕ್ತಿಯಿಂದ ಅಲ್ಲ, ನಿಷ್ಕಾಮನೆಯ ಅಲ್ಲ. ಎರಡನೇ ಮತ್ತು ಔರಸಂ ಬಲಂ ಅಮುಷ್ಯ, ಅಥವಾ ಔರಸ ಬಲ ಅಲ್ಲ. ಔರಸ ಅಂದ್ರೇನು? ಸಹಜ, ಸಹಜವಾದ ಬಲ ಅಲ್ಲ. ಸಹ ಕೃಷ್ಯತೇಹಿ ಭೃತ್ಯೈಹಿ ಬಲಾತ್, ಆತನಿಗೆ ಹಿರಣ್ಯಕಶಿಪನ ಭೃತ್ಯರೊಂದು ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ತಪ್ಪಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆತನ ಕೈಲಿ. ಅದು ಭೀಮಸೇನ ನಡ್ಕೊಂಡು ಹೋದ್ರಲ್ಲ, ಹನುಮಂತನ ನಡ್ಕೊಂಡು ಹೋದ್ರಲ್ಲ ಅಂತ ಕೇಳಿದ್ರೆ ಉದ್ದೇಶಪೂರ್ವಕ ಹೋದ್ರೆ ಹೊರತು ಅದು ಅಸಾಮರ್ಥ್ಯದಿಂದ ಅಲ್ಲ. ಪ್ರಹ್ಲಾದನ ಏನಾಗಿತ್ತಾಗ ಅನಿವಾರ್ಯವಾಗಿತ್ತು, ನಡ್ಕೊಂಡು ಹೋಗ್ತಾನೆ ಇತ್ತು. ಇದೊಂದು ವ್ಯತ್ಯಾಸ ಇದೆ. ಆ ಒಪ್ಕೋಬೇಕು. ಅದಕ್ಕೆ ಹೇಳಿದ್ರು ಅಸಮರ್ಥತೆ ಇತ್ತು, ಪ್ರಾರ್ಥನೆ ಮಾಡಿದ್ರು, ಫಲಾಪೇಕ್ಷೆ ಇತ್ತು, ಆದ್ದರಿಂದ ಸಹಜವಾದ ಬಲ ಆಗಿರಲಿಲ್ಲ ಅಂತ ಸ್ಪಷ್ಟವಾಗಿ ಇದೆಲ್ಲ ಸಪ್ತಮ ಸ್ಕಂದ ಭಾಗವತ ಹೇಳ್ಬೇಕಾದ್ರೆ ಸೇರಿಸ್ಕೋಬೇಕಿದ್ರ. ಪ್ರಹ್ಲಾದರ ಕಥೆ ಹೇಳ್ತಿರ್ಬೇಕಾದ್ರೆ ಭೀಮಸೇನ ಇಲ್ಲೇನು ಹೇಳಿದ್ರು ಆಚಾರ್ಯರು? ಭೀಮಸೇನಿಗೆ ಹೀಗಾಯಿತು, ಪ್ರಹ್ಲಾದನಿಗೆ ಆಗಿತ್ತಲ್ಲ ಅಂತ ಹೇಳಿದ್ರು. ಅಲ್ಲಿ ಪ್ರಹ್ಲಾದನಿಗೆ ಹೀಗಾಯಿತು, ಭೀಮರಿಗೆ ಅಲ್ಲಿ ಆಗಿತ್ತಲ್ಲ ಅಂತ ಹೇಳಿ ಇಷ್ಟು ಸೇರಿಸ್ಕೊಂಡ್ಬಿಟ್ರೆ ಏನಾಯ್ತಾಗ ಪ್ರಹ್ಲಾದನ ಲಿಮಿಟೇಷನ್ ಅರ್ಥ ಆಯ್ತು. ಪ್ರಹ್ಲಾದನ ಗ್ರೇಟ್ನೆಸ್ ಇದೆ, ಇಲ್ಲ ಅಂತಲ್ಲ, ಅದು ಭೀಮನಿಗೆ ಕಂಪೇರ್ ಮಾಡಿದ್ರೆ ಅಲ್ಲ. ಅದು ಹೇಳ್ಬಿಟ್ಟಾಗ ಏನಾಯ್ತಾಗ ವಾಯುಜೀವತ್ತು ಅಂತ ಹೇಳೋದು ಒಳ್ಳೆ ಅವಕಾಶ ಸಿಗುತ್ತೆ. ಇದ್ರ ಜನಕ್ಕೆ ಏನನ್ಸುತ್ತೆ? ಅವರೇ ಅನ್ಕೊಂಡ್ಬಿಡ್ತಾರೆ, ನಾವೇನು ಹೇಳಿದ್ರೆ ಹೋದ್ರು ಕೂಡ ಅವರು ಕೂಡ ಭೀಮ ಇದ್ದಾಗ ಬಿಡೋದು ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಉತ್ತರ ಕೊಡಬೇಕು. ಅವ ಎಲ್ಲ ಗ್ರಂಥ ಸೇರಿಸ್ಕೋಬೇಕು, ಅದು ಸರ್ವ ಮೂಲ. ಅವೆಲ್ಲ ಗೊತ್ತಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ತುಂಬಾ ಜನಗಳು ಆ ಕೆಲಸ ಮಾಡೋದಿಲ್ಲ, ಆದ್ರಿಂದ ಸಂಶಯ ಉಳ್ಕೊಂಡ್ಬಿಡುತ್ತೆ ಹಾಗೆ. ಆ ಏನ ಅದು ಇನ್ನೊಂದು, ಅದು ಇದೆಲ್ಲ ಸೇರಿ ಇನ್ನೊಂದು ಕಾರಣ. ಆವೇಶ ಇದ್ದಿದ್ದು, ಆವೇಶ ಇದ್ದಿದ್ದಕ್ಕೆ ಹಾಗಾದ್ರೆ ಇವರು ವಾಯುದೇವರೇ ಹೇಗಿದ್ದಾರೆ ಅಂದಮೇಲೆ ಅದು ಮತ್ತೆ ಅದು ಯಾಕೆ ಹೇಳಲಿಲ್ಲ ಅಂದ್ರೆ ಅದು ಆಬ್ವಿಯಸ್. ಅದು ಮತ್ತೆ ಹೇಳಬೇಕಾದ ಕಾರಣ ಇಲ್ಲ, ಅಷ್ಟು ಸ್ಪಷ್ಟ. ಆದ್ದರಿಂದ ನೀವು ಬಿಡೋ ವಿಷಯಗಳು ಹೇಳಿದ್ರಿ, ಯಾವ್ದು ನಮಗೆ ಬೇರೆ ಗೊತ್ತಿಲ್ಲ ಅದನ್ನೆಲ್ಲ ಹೇಳಿದ್ರಿ. ಏನ ಅಲ್ಲ ಅಲ್ಲ, ಕಾಲಕೂಟ ವಿಷ ಅಲ್ಲ, ಬೇರೆ ವಿಷ ಅಂತ ಹೇಳಿ ಕಾಲಕೂಟ ಅಂತ ಹೇಳಿಲ್ಲ. ಆ ಹೌದು, ಇನ್ನು ವಾಯುದೇವ್ರನ್ನ ಅದೇ ಹೇಳ್ತಿರೋದು. ಆದ್ರಿಂದ ಅದು ಮುಖ್ಯ ಆಗ್ಲಿಲ್ಲ, ಆಯ್ತಾ? ಡಿಕಾಕ್ಷನ್ ಬಿಳಿ ಆಯ್ತಪ್ಪ, ಕಾರಣ ಏನದಕ್ಕೆ? ಹಾಲು ಹಾಕಿದ್ದಕ್ಕಷ್ಟೆ, ಸಹಜವಾಗಿ ಬಿಳಿ ಇಲ್ಲ ಅದು. ಸೊ ವಾಯುದೇವರ ಆವೇಶದು ಸೇರಿತ್ತು, ಇವೆಲ್ಲ ಸೇರಿತ್ತು. ಅದು ಮುಖ್ಯವಾದ ಹಿಂದೆ ಹೇಳಿದ್ದಾರೆ ಈಗಾಗಲೇ. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುನಾಚ ಸಮಾವಿಷ್ಟ, ಹಿಂದೆ ಬಂದಿದೆ ಆಗಲೇ. ಅಲ್ಲಿ ಹೇಳದೇ ಇದ್ದರೆ ನೀನು ಹೇಳಿದ್ದನ್ನು ಮತ್ತೆ ಹೇಳಿದಲ್ಲ. ಉಕ್ತಂ ನೋ ವಕ್ತಿ ಭೂಯ, ಕೆಲವು ಆಬ್ವಿಯಸ್ ಅಂತ ಹೇಳೋದಿಲ್ಲ, ಕೆಲ ಹಿಂದೆ ಹೇಳಿದ್ದಾಗಿತ್ತು ಅಂತ ಹೇಳೋದಿಲ್ಲ. ಆದ್ದರಿಂದ ಮತ್ತೆ ಮತ್ತೆ ಅದನ್ನ ನಿರೀಕ್ಷೆ ಮಾಡಬಾರ್ದು. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವಾ ವಿಷ್ಣು ಸದೈತ್ಯತನಯೋ ಹರಿಣಾವಿತೋಭೂತ್ ನತು ಔರಸಂ ಬಲಮಮುಷ್ಯ ಸಕೃಷ್ಯತೆ ಹಿ ಭೃತ್ತೈರ್ಬಲಾತ್ ಸ್ವಪಿತುಃ ಔರಸಂ ಅಸ್ಯ ವೀರ್ಯಂ. ಸ್ವಪಿತುಃ ಭೃತ್ಯೈಹಿ, ತಮ್ಮ ತಂದೆ ಹಿರಣ್ಯಕಶಿಪನ ಭೃತ್ಯರಿಂದ ಎಳೆಯಲ್ಪಡ್ತಾ ಇದ್ದ. ಇವೆಲ್ಲ ಕಾರಣ ಕೊಟ್ಟು ಮುಂದೆ ಹೇಳ್ತಾರೆ. ಆದ್ದರಿಂದಾನೆ ಅಸ್ಯ ಭೀಮಸ್ಯ ವೀರ್ಯಂ ಔರಸಂ, ಸಹಜವಾದದ್ದು. ಪ್ರಹ್ಲಾದದ ಸಹಜ ಅಲ್ಲ, ಇದು ಸಹಜ ಅಂತ ಹೇಳಿದ್ರಿಂದ ವ್ಯತ್ಯಾಸ ಬಂದೋಯ್ತು ತಕ್ಷಣನೇ. ಒಂದು ಕೈಲಿ ಹೊಡೆದು ತೆಂಗಿನಕಾಯಿ ಪುಡಿದ, ಈ ಕುಟ್ಟಿದ ಹೊಡೆದೋಯ್ತು. ಇನ್ನೊಬ್ಬರು ಇದ್ರಲ್ಲಿ ಹೊಡೆದ, ಬೆಟ್ರಲ್ಲ. ಇಬ್ರು ಹೊಡೆದಿದ್ದು ಇಬ್ರು ಹೌದೇ, ಆದ್ರೆ ಬೆಟ್ಟ ಇದು ತಗೊಂಡು ಹೊಡೆದ. ಅದು ಯಾವ್ದನ್ನ ಹ್ಯಾಮರ್ ತಗೊಂಡು ಹೊಡೆದ, ದೊಡ್ಡ ರಾಡ್ ತಗೊಂಡು ಹೊಡೆದ, ಬರೀ ಕೈಲಿ ಹೀಗೆ ಹೊಡೆದ. ಇದು ಅರ್ಥ ಮಾಡ್ಕೊಂಡು ಎಷ್ಟು ಡಿಫ್ರೆನ್ಸ್ ಬಂತಾಗ. ರಿಸಲ್ಟ್ ಒಂದೇ ಆದ್ರೂ ಕೂಡ ಎಫರ್ಟ್ಸ್ ಎಷ್ಟಿದೆ ನೋಡಿ ಬರದ, ಹಾಗೆ ಬರದ, ಸಾಕಷ್ಟು ಡಿಫ್ರೆನ್ಸ್ ಬಂದೋಯ್ತಾಗಲಿ. ಪುಸ್ತಕ ನೋಡಿ ಬರದ, ಹಾಗೆ ಬರದ, ಗೊತ್ತಾಯ್ತಾ? ಎಷ್ಟು ಡಿಫರೆನ್ಸ್ ಗೊತ್ತಾಗುತ್ತಲ್ಲ. ಬರದಿದ್ದು ಉತ್ತರ ಒಂದೇ ಇರಬಹುದು, ಸ್ವತಃ ಬರೆಯೋದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇನ್ನೊಬ್ಬರು ಹೇಳಿಸ್ಕೊಂಡು ಬರದ, ಇನ್ನೂ ಹೋಯ್ತು. ಮತ್ತೆ ಇನ್ಫೀರಿಯರ್ ಆಗ್ತಾ ನೋಡಿ ಬರ್ಲಿಕ್ಕೂ ಬರಲಿಲ್ಲ, ಅವನಿಗೆ ಯಾರು ಡಿಕ್ಟೇಟ್ ಮಾಡಿದ್ರು ಬರದ. ಇದೆಲ್ಲ ಐನೋರು ಬರಕೊಟ್ರು ಸಬ್ಮಿಟ್ ಮಾಡ್ದ ಅಷ್ಟೇ, ಇನ್ನೂ ಕತೆ ಮುಗಿತ ಅಲ್ಲಿಗೆ. ಹಾಗೆಲ್ಲ ಆಗಬಾರ್ದು. ನೈಸರ್ಗಿಕಂ ಪ್ರಿಯಮಿಂ ಪ್ರವದಂತಿ ವಿಪ್ರಾಹ ವಿಷ್ಣೋರ್ನಿತಾಂತಮಪಿ ಸತ್ಯವಿದಂ ಭುವಂ ಧ್ರುವಂ ಹಿ ನೈವಾನ್ಯಥೋ ರಸಫಲಂ ಭವತಿ ದೃಶಂ ತತ್ ಉತ್ಸಾದ್ಯ ಏಷ ಹರಿಣ ಇವ ಸಹೈವ ಸೋರ್ಥಃ. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ, ನೈಸರ್ಗಿಕಂ ಪ್ರಿಯಂ ಇಮಂ ಪ್ರವದಂತಿ ವಿಪ್ರಾಹ ವಿಷ್ಣೋಃ ನಿತಾಂತಂ ಅಪಿ ಸತ್ಯಂ ಇದಂ ಧ್ರುವಂ ಹಿ ನಾಯೇವ ಅನ್ಯಥಾ ಔರಸಬಲಂ ಭವತಿ ಈದೃಶಂ ತತ್ ಉತ್ಸಾದ್ಯಃ ಏಷಃ ಹರಿಣಾ ಏವ ಸಹ ಏಷಃ ನಃ ಅರ್ಥಃ. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ. ಇಮಂ
ಈ ಭೀಮಸೇನನನ್ನ ವಿ- ಆ? ಹ. ವಿವರಣೆ ಬೇಕಿರ್ಲಿಲ್ವಾ? ಹ. ಅವೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅದರಿಂದ ಬರಲಿಲ್ಲ. ಹೊಸಬರಿಗೆ ಇಷ್ಟು ಹೇಳಿದ್ರು ಇಲ್ವಲ್ಲ, ಅದು ಹೇಳಿ ಇಷ್ಟು ಹೇಳಿದ್ರು ಕೂಡ ಗೊತ್ತಿಲ್ಲದವ್ರು ಇದ್ದಾರೆ ಅಂತ ಬೇರೆ ಹೇಳ್ಬೇಕಾಯ್ತು. ಈಗ ಹೇಗಿದ್ದ ಈಗ ಒಂದು ಸಿಮಿಲರ್ ಇನ್ಸಿಡೆಂಟ್ ಬಂದಾಗ ಸಂಶಯ ಬರುತ್ತೆ. ಸಿಮಿಲರ್ ಇನ್ಸಿಡೆಂಟ್ ಇದು ಇಲ್ಲಿ ಹೀಗೆ ಭೀಮಸೇನ ಮಾಡಿತ್ತು, ಅಲ್ಲಿ ಅದು ಮಾಡಿತ್ತು. ನೋಡೋದಕ್ಕೆ ಇಬ್ರು ಒಂದೇ ಅನಿಸುತ್ತೆ, ನ್ಯಾಚುರಲ್ ಅನ್ಸೋದು ಸಹಜ. ಇಲ್ಲೂ ಭಾರಿ ಹಿಂಸೆ, ಅಲ್ಲೂ ಭಾರಿ ಹಿಂಸೆ. ಪ್ರಹ್ಲಾದರಿಗೆ ಅಲ್ಲೂ ಏನೂ ಆಗಲಿ, ಭೀಮನಿಗೆ ಇಲ್ಲೂ ಏನೂ ಆಗಲಿಲ್ಲ. ಆದ್ರಿಂದ ಭೀಮಾಜಿ ಕೊಟ್ಟು ಪ್ರಹ್ಲಾದ ಅನ್ಬಹುದಾ ಅಂತ ಪ್ರಶ್ನೆ ಬಂದಾಗ ಅನ್ನು ಕೂಡುದು ಅಂತ ಹೇಳಿದ್ರು. ಯಾತಕ್ಕೆ? ಇವೆಲ್ಲ ಕಾರಣ ಕೊಟ್ಟು. ಪ್ರಹ್ಲಾದನದು ಸಹಜ ಶಕ್ತಿ ಆಗಿರಲಿಲ್ಲ, ಆತ ಪ್ರಾರ್ಥನೆ ಮಾಡ್ತಾ ಇದ್ದ, ವಾಯುದೇವರ ಆವೇಶ ಇತ್ತು, ಪೃಥ್ವಿ ಎಳ್ಕೊಂಡು ಹೋದ್ರೆ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇವೆಲ್ಲ ಮೈನಸ್ ಪಾಯಿಂಟ್ ಇತ್ತು. ಆದರೆ ಭೀಮಸೇನಿಗೆ ಅದು ಯಾವುದೂ ಇಲ್ಲ. ಇಷ್ಟಪಟ್ಟು ತಾರಾಗಿ ಕೊಲೆಗೆ ಮಲಗೋದು, ಒಳ್ಳೆ ಅನುಕೂಲ ಆಗಲಿ ಅಂತೇಳಿ ಇವೆಲ್ಲ ಮಾಡೋದು. ಅರ್ಥ ಆಯ್ತಾ? ಹಾವುಗಳ ಕಥೆ ಏನಾಗದೇ ಇರೋದು. ಅಲ್ಲಿ ಪ್ರಹ್ಲಾದನಿಗೆ ಹಾವು ಕಥೆ ಏನೂ ಆಗಲಿಲ್ಲ ಅಂತ ಹೇಳಿರೋದು, ಹಾವಿನ ಹಲ್ಲು ಮುರಿಸೋ ಅಂತ ಹೇಳಲಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ದಾರಿ ದೊಡ್ಡ ತುಂಬ ಸಿಗ್ಲಕ್ಕೆ ಶುರುವಾಗುತ್ತೆ. ಏನೂ ಆಗಲಿಲ್ಲ ಅದು ಏನು ಅರ್ಥದ. ಹನುಮಂತ ಭೀಮಸೇನದ ಹಾಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಈಗ? ಭೀಮಸೇನರು ವಾಯುದೇವರಿಗಿಂತ ಪ್ರಹ್ಲಾದರಿಗೆ ಭಾರಿ ದೊಡ್ಡವರು ಅಂತ ಅರ್ಥ ಆಗುತ್ತೆ. ಇಲ್ಲದವ್ರು ಏನಾಗ್ತಿತ್ತು, ಈ ಕೊಲ ಸಂಶಯ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಿತ್ತು. ಹಾಗೆ ಎಷ್ಟೋ ಸಂಶಯಗಳು, ಕೆಲವು ರೋಗಗಳು ಇರ್ತಾರೆ, ಇರೋರು ಗೊತ್ತೇ ಆಗೋದಿಲ್ಲ, ಪೋಸ್ಟ್ ಸ್ಟೇಜ್ ಅವರು ಗೊತ್ತಾಗುತ್ತೆ ಅಂತೇಳಿ ಆಗ ಆಗ್ಬಾರ್ದು. ಮೊದಲೇ ಮುಗಿಸ್ಬಿಡ್ತಾರೆ, ಅಥವಾ ಸಂಶಯ ಬರದಂತೆ ಮುಗಿಸ್ಬಿಡ್ತಾರೆ. ಆ ಗ್ರಂಥ ಬರೀತಾರೆ ಯಾತಕ್ಕೋಸ್ಕರ ಅವರು? ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛೇದಂ. ಎಷ್ಟು ಸ್ಪಷ್ಟ! ಸಂಶಯ ಪರಿಹಾರ ಮಾಡೋದು ಕರ್ತವ್ಯ ಅದು. ನೀವು ಸುಳ್ಳೆ ಹೋಗ್ತಾ ಎಲ್ಲ ಟೆಸ್ಟ್ ಮಾಡ್ತಾರೆ. ನಿಮ್ಗೆ ಹೋಗಿರೋ ಬೇರೆ ಸಣ್ಣ ಪುಟ್ಟಲ್ಲ ಏನೋ ಒಂದು ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ದುಡ್ಡು ಮಾಡ್ತಾರೆ, ಆ ವಿಚಾರ ಬೇರೆ. ಅವ್ರು ಯಾಕೆ ಯಾವುದೋ ಬೇರೆ ಕಾರಣ ಇದ್ರೂ ಇರಬಹುದು, ಈಗಲೇ ಸುಡಿ ಸಿಕ್ಕಿಬಿಟ್ರೆ ಏನಾಗುತ್ತಾಗ? ಇವ್ರು ಮಾಡೋದು ಭಾರಿ ಸುಲಭ, ಅದಕ್ಕೋಸ್ಕರ ಮಾಡ್ತಾರೆ. ಒಂದಕ್ಕೆ ಹೋದ್ರು ಕೂಡ ಅನೇಕರು ಮಾಡೋದು ಅದೆಲ್ಲ ಯಾಕೆ ಮಾಡಬೇಕಾಗಿತ್ತು ಅಂದ್ರೆ, ಇವ್ರು ಯಾರು ಕೇಳೋದಿಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ಬಂದ್ಬಿಡ್ತಾರೆ ಅಷ್ಟೇ. ಸೊ ಏನಿಲ್ಲ ಅಂತಂದು ಖುಷಿಯಿಂದ ಬರ್ತಾರೆ. ಆಮೇಲೆ ಅದು ಸಂಶಯ ಹೊತ್ತು ಖುಷಿ ಆಗುತ್ತಾ ಅಂತ ಹೇಳಬೇಕು. ಇದು ಅರ್ಥ ಮಾಡ್ಕೊಂಡ್ಮೇಲೆ ಇಂಥ ಪ್ರಸಂಗ ಎಲ್ಲೇ ಬಂದಿದ್ರು ಕೂಡ ಈ ರೀತಿ ವಿಚಾರ ಮಾಡಿ ಅಂತ. ಈಗ ಭೀಮಸೇನಿಗೂ ಕೃಷ್ಣನಿಗೂ ಕಂಪೇರ್ ಮಾಡ್ಬೇಕೀಗ. ಭೀಷ್ಮರಿಗೂ ಅಲ್ಲಿ ಏನಾಯ್ತು, ಕಾಳಿ ಏನು ಬಂದ್ರೆ ಈ ವಿಷಯ ಏನೂ ಆಗಲಿಲ್ಲ, ಭೀಮನಿಗೂ ವಿಷಯ ಏನೂ ಆಗಲಿಲ್ಲ. ಇಬ್ರು ಒಂದೇ ರೀತಿ ಕಾಣುತ್ತೀವಿ. ಮತ್ತೆ ಅವಾಗ ಉತ್ತರ ಕೊಡಬೇಕಾಗ ಭೀಮಸೇನಿಗೆ ವಿಷ್ಣುವಿನ ಅನುಗ್ರಹ ಬೇಕಾಗಿತ್ತು, ಕೃಷ್ಣನ್ ಯಾರ ಅನುಗ್ರಹ ಬೇಕಿಲ್ಲ. ಮುಗಿದೋಯ್ತು, ಒಂದೇ ಬಂದ್ಬಿಟ್ಟು ಒಂದೇ ಸ್ಟ್ರೋಕಿಗೆ ಏನಾಯ್ತು ಅಲ್ಲಿಗ ಲಾಟ್ ಆಫ್ ಡಿಫ್ರೆನ್ಸ್ ಬಂದು ಇನ್ಕಂಪೇರಬಲ್ ಆಗಿ. ಜೊತೆಗೆ ಪ್ರಾರ್ಥನೆಗಿರ್ತೆ ಮಾಡೋ ಪ್ರಸಂಗ ಇಲ್ಲ ಕೃಷ್ಣ, ಯಾವುದು ಕೂಡ ಇಲ್ಲ. ಅದಕ್ಕೆ ಉತ್ತಮರೇ ಇಲ್ಲ, ಅದರಿಂದಾಗೇನೆ ಆಯ್ತು. ಮತ್ತೆ ಈಶಕೋಟಿ ಜೀವಕೋಟಿ ಎಲ್ಲಿಂದ ಎಲ್ಲಿ ಸಂಬಂಧ ಹೇಳೋಕ್ಕೂ ಸಾಧ್ಯ ಇಲ್ಲ. ಈ ರೀತಿ ಕಂಪೇರ್ ಮಾಡಿಕೊಂಡಾಗ ವಾಯುಜೀವತ್ವ ಹೊಡಿತು, ಹರಿಸರ್ವತ್ವ ಧಕ್ಕೆ ಬರಲಿಲ್ಲ. ಹೇಗೆ ಪ್ರಹ್ಲಾದನಿಗೆ ಈಕ್ವಲ್ ಮಾಡಕ್ ಹೋದ್ರು, ಹಾಗೆ ಭೀಮನ ಕೃಷ್ಣನಿಗೆ ಈಕ್ವಲ್ ಮಾಡಕ್ ಹೋಗ್ಬೋದು. ಹೊತ್ತಾನೆ ಇಬ್ಬರು ಒಂದೇ ಆಗಿ. ಅವ್ರಿಗೇನು ಉದ್ದೇಶ? ವಿರೋಧ ಮಾಡೋದಷ್ಟೇ ಬುದ್ಧಿ. ವಿರೋಧ ಹೇಗೆ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಉತ್ತರ ಏನು ಕೊಡ್ಬೇಕೀಗ? ಈ ರೀತಿ ಕೊಟ್ಟರೆ ಅದು ಸರಿ ಹೋಯ್ತಾಗ. ಅದಕ್ಕೆ ಒಂದು ಮಾತನ್ನು ಹೇಳಿದ ಮೇಲೆ ಅದನ್ನ ಆದಷ್ಟು ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬೇಕು. ಸಿಮಿಲರ್ ಇನ್ಸಿಡೆಂಟ್ ಎಲ್ಲ ಸೇರಿಸ್ಬೇಕು. ಅದು ಅತಿ ದೇಶ ಅಂದ್ರೆ, ಅತಿ ದೇಶ ಅಂದ್ರೆ ಏನು? ಎಕ್ಸ್ಟೆಂಡ್ ದಿ ಸೇಮ್ ಆರ್ಗ್ಯುಮೆಂಟ್ ಟು ದಿ ಸಿಮಿಲರ್ ಕೇಸ್. ಗೊತ್ತಾಯ್ತಾ? ಅವಾಗ ಏನಾಗತ್ತೆ, ಜ್ಞಾನ ಜಾಸ್ತಿ ಆಗತ್ತೆ. ಜ್ಞಾನ ಜಾಸ್ತಿ ಆಗಿದ್ರೆ ಫಲ ಏನು ಅಂದ್ರೆ ಭಕ್ತಿ ದಾಲ್ಟಿ ಆಗುತ್ತೆ. ಇದು ಬಹಳ ಮುಖ್ಯ. ಇದೆಲ್ಲ ಗಮನಿಸ್ತೇ ಹೋದ್ರೆ ಪಾಠ ಪ್ರವಚನಕ್ಕೆ ಅರ್ಥನೇ ಇರೋದಿಲ್ಲ, ಹೇಳಲೇಬೇಕು. ಎಲ್ಲರೂ ಸಾಕು, ಎಲ್ಲರೊಳಗೂ ದೇವರಿದ್ದಾರೆ, ಅದು ಕಾಮನ್ನೇ, ಅದು ಎಲ್ಲರೊಳಗೂ ಕಾಮನ್. ಹೌದು. ಹ್ಮ್ ಹ್ಮ್ ಯಾರಿಗೆ? ಹೌದು, ಅದೇ ಒಪ್ಕೊಂಡ್ರಲ್ಲ ಈಗ. ಪ್ರಹ್ಲಾದನಿಗೆ ಬೇಡ್ಕೊಂಡು ಇದು ಮಾಡ್ತಿದ್ದ, ಮತ್ತೆ ಒಂದು ಸ್ಟೇಜಲ್ಲಿ ಹೆಲ್ಪ್ಲೆಸ್ ಆದಾಗ ಪ್ರಾರ್ಥನೆ ಮಾಡ್ತಿದ್ದ, ನಿರ್ವಾಯದ ಕಳಿಸುವ ಒಳಗ ಇವೆಲ್ಲ ಸೇರ್ತಿತ್ತು. ಭೀಮರಿಗೆ ಅದು ಯಾವುದೂ ಇಲ್ಲ, ರೂಲ್ಡ್ ಔಟ್. ಆ ಪ್ರಹ್ಲಾದ ಭಾರಿ ವ್ಯತ್ಯಾಸ ಗೊತ್ತಾಯ್ತು. ನ್ಯಾಚುರಲ್ ಅದು ಅನ್ಯಾಚುರಲ್. ಕೃಷ್ಣನಿಗೆ ಅದು ಈಶಕೋಟಿ ಪ್ರವಿಷ್ಟ, ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ, ಅಷ್ಟು ಡಿಫ್ರೆನ್ಸ್ ಬಂತು. ಅನಂತ ಪಟ್ಟು ಬಿಗಿದು ಇದೆಲ್ಲ ಯೋಚನೆ ಮಾಡಿದಷ್ಟು ಭಕ್ತಿಯಲ್ಲಿ ತಾರತಮ್ಯಗಳು. ಪ್ರಹ್ಲಾದನಲ್ಲಿ ಭಕ್ತಿ ಮಾಡಬೇಕು, ಯಾಕಂದ್ರೆ ನಮ್ಮೆಲ್ಲ ಆ ಗುಣಗಳಿಲ್ಲ. ಯಾರಲ್ಲಿ ನಮಗಿಂತ ಹೆಚ್ಚು ಗುಣ ಇದೆ ಅವರಲ್ಲಿ ಏನ್ ಮಾಡಬೇಕು? ಭಕ್ತಿ ಮಾಡಬೇಕು. ಆದ್ರೆ ಭೀಮರಿಗೆ ಭಾರಿ ಜಾಸ್ತಿ ಇದೆ ಅಂದ್ರೆ ಹೆಚ್ಚು ಭಕ್ತಿ ಮಾಡಬೇಕು. ಕೃಷ್ಣನಲ್ಲಿ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆಗ ವಿಷ್ಣುವರ ಅತ್ಯುತ್ತಮತ್ವ ದಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ, ಮ್ಯಾಕ್ಸಿಮಮ್ ಅಲ್ಲಿ ಮಾಡ್ಬೇಕು ದೇವರಲ್ಲಿ. ಆಮೇಲೆ ಏನ್ ಮಾಡ್ಬೇಕು? ಆಸ್ತಿಷ್ಠೆ ಶ್ರೀಧರಾಭ್ಯ ಲಕ್ಷ್ಮೀನಾ ಬಂದು ಸೇರಿಸ್ಬಿಟ್ರಲ್ಲಿ. ಲಕ್ಷ್ಮೀ ಆಲಿಂಗಿತ ನಾರಾಯಣನಲ್ಲಿ ಭಕ್ತಿ ಮಾಡಬೇಕು ಅಂದ್ಮೇಲೆ ನಾರಾಯಣ ಮೇಲೆ ಲಕ್ಷ್ಮಿ ಅಂತಾನೆ ಅರ್ಥ. ಆಮೇಲೆ ಏನ್ ಮಾಡ್ಬೇಕು?
ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು. ಮೊದಲು ಬಂದಿದ್ದು ಯಾರ್ದು? ವಿರಿಂಚಿ, ಶ್ವಸನ ವಾಯುದೇವರು, ಎಲ್ಲ ತಾರತಮ್ಯ ಪೂರ್ತಿ ಬರುತ್ತೆ ಅದ್ರ. ಆಗ ನಮಗೆ ಭಕ್ತಿಯಲ್ಲಿ ತಾರತಮ್ಯ ಇರಬೇಕು. ಎಲ್ಲರಲ್ಲೂ ಒಂದೇ ಭಕ್ತಿ ಮಾಡಿದ್ರೆ ಅರ್ಥನೇ ಇಲ್ಲ. ಎಲ್ಲರಲ್ಲೂ ಒಂದೇ ಭಕ್ತಿ ಯಾರು ಮಾಡ್ತಾರಾ? ಭಕ್ತಿ ಮಾಡೋದು ಬೇರೆ, ತಾರತಮ್ಯ ಪೂರ್ವಕ ಭಕ್ತಿ ಮಾಡೋದು ಬೇರೆ. ಎಲ್ಲರಲ್ಲೂ ಒಂದೇ ರೀತಿ ಭಕ್ತಿ ಮಾಡಿದ್ರೆ ಏನಾಯ್ತು ಅಲ್ಲಿಗೆ? ಅವರೆಲ್ಲರಲ್ಲೂ ಸಾಮ್ಯ ಇದೆ ಅಂತಾಯ್ತು. ಸಾಮ್ಯ ಇಲ್ಲ, ಮಿಥ್ಯಾಜ್ಞಾನ ಆಯ್ತಾಗ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಧಸ್ಯತೆ ಹಿ ಸಹ. ಭಕ್ತಿ ಮಾಡದೇ ಇರೋದು ಎಷ್ಟು ತಪ್ಪೋ, ಎಷ್ಟು ಸ್ವಾರಸ್ಯ ಇದೆ. ಭಕ್ತಿ ಮಾಡದೇ ಇರೋದು ಎಷ್ಟು ತಪ್ಪೋ, ಎಲ್ಲರಲ್ಲೂ ಸಮಾನ ಭಕ್ತಿ ಮಾಡೋದು ಅಷ್ಟೇ ತಪ್ಪು ಅಂತ ಹೇಳ್ತಾರೆ. ಸಮಾನ ಭಕ್ತಿ ಮಾಡಬಾರ್ದು, ವ್ಯತ್ಯಾಸ ಇದ್ದೇ ಇದೆ. ಭಕ್ತಿ ತಾರತಮ್ಯ ತೋರಿಸ್ಲೇಬೇಕಂತ. ತಾರತಮ್ಯ ಮಾಡಬಾರ್ದು, ತಾರತಮ್ಯ ತೋರಿಸ್ಬೇಕು. ನಮ್ಮ ತಾರತಮ್ಯ ಇಬ್ಬರು ಒಂದೇ ರೀತಿ ಇರ್ತಾರೆ, ಒಬ್ಬನ ಒಬ್ರು ಮಾಡಲೇ ಇಲ್ಲ, ಅದು ತಾರತಮ್ಯ. ಅದು ಹಾಗೆ ಮಾಡಾಗಿಲ್ಲ, ಗೊತ್ತಾಯ್ತಾ? ಸಮಾನ ಎಲ್ಲ ಯೋಚನೆ ಮಾಡಿದರೆ ಭಕ್ತಿ ಇಲ್ದವ್ರ ಹಣೆ ಬರ ಏನು, ಭಕ್ತಿ ಸಮಾನ ತಿಳ್ಕೊಂಡ್ರ ಏನು, ಉಲ್ಟ ಪಲ್ಟ ಮಾಡಿಬಿಟ್ಟ. ಕಡಿಮೆ ಜಾಸ್ತಿ ಭಕ್ತಿ, ದೊಡ್ಡ ಇಟ್ಟು ಕಡಿಮೆ ಭಕ್ತಿ, ಇನ್ನೂ ಡೇಂಜರಸ್ ಅದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತತ. ದೇವ್ರ ಜೊತೆಗೆ ವಾಯುದೇವ್ರನ್ನ ಕುಡಿಸ್ಬಿಟ್ರೆ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಇನ್ನೊಂದು ಕುಡ್ಸಕ್ ಬರೋದಿಲ್ಲ. ಯಾಕಂದ್ರೆ ಏನಾಯ್ತು ಅಲ್ಲಿಗೆ? ನಮ್ಮಲ್ಲಿ ಪ್ರೋಟೋಕಾಲ್ ಅಂತ ಕರೀತಾರೆ ನೋಡಿ, ಅದು ಕೊಡೋದು. ಅದಕ್ಕೆ ಅಷ್ಟರಿಂದಾನೇ ಅವ್ರು ಡಿಸ್ಮಿಸ್ ಆಗ್ಬೋದು ಬೇಕಾದ್ರೆ. ಎಷ್ಟೊತ್ತಿಗೆ ಗಲಾಟೆ ಮಾಡ್ತಾರೆ ಇವರೆಲ್ಲ. ಅವ್ರಿಗೆ ಹಾಕಿ ನನಗೆ ಹಾಕಿದ್ದೀರಿ ಈಗ, ಅವೆಲ್ಲಿ ಭಾರಿ ವ್ಯತ್ಯಾಸ ಇದೆ ನಮ್ಮಲ್ಲಿ ಅಂತ ಹೇಳಿ ಗಲಾಟೆ ಮಾಡಿ ಸಸ್ಪೆಂಡ್ ಆಗಿಬಿಡ್ತಾನೆ ಮಾಡ್ದವ್. ಅದಕ್ಕೆ ಮೊದಲು ಬಂದವ್ರು ಚೆಕ್ ಮಾಡ್ತಾರ, ಎಲ್ಲ ಚೆಕ್ ಮಾಡಿ ಸರಿ ಇದೆಯಲ್ಲ ನೋಡಿಬಿಟ್ಟು ಆಮೇಲೆ ಶುರು ಮಾಡೋದು. ಅದಕ್ಕೆ ಇದೆ, ಈ ವಿಶೇಷತೆ ಇದೆ. ಆದ್ರೆ ಭೀಮಸೇನ ವಿಶೇಷತೆ ಭಾರಿ. ಅದಕ್ಕೆ ಪ್ರಹ್ಲಾದಲ್ಲಿ ಭಕ್ತಿ ಮಾಡಬೇಕು. ಅದೇ ಹೇಳಿದ್ದಲ್ಲ, ಪಾಯುದೇವ್ರ ಪ್ರಹ್ಲಾದನಲ್ಲಿ ಹಿರಿಮೆ ಇದೆ ಅಂತ ಒಪ್ಪಲೇಬೇಕು. ಅದು ಒಪ್ತಾ ನಾವು ಇಲ್ಲ ಹೇಳ ಕೊರಟೆ ಇಲ್ಲ. ಆದ್ರೆ ಭೀಮನಿಗೆ ಸಮನಾದ ಇಲ್ಲ ಅದನ್ನ ಹೇಳ್ಬೇಕಷ್ಟೆ. ಇವತ್ತು ಮೇಣದ ಬತ್ತಿ ಬೆಳಗ್ಗೆ ಹೊಳಿ ಹಚ್ಚಿಟ್ಟಿದ್ದಾರೆ, ದೀಪ ಹಚ್ಚಿಟ್ಟಿದ್ದಾರೆ, ಬೆಳಕು ಕೊಡುತ್ತಾ ಇಲ್ಲ. ಅದರಿಂದ ಬೆಳಕು ಬರೋದ್ರೆ ಹಚ್ಚಿರ್ತಾಕೆ ಅವನು, ಬೆಳಕು ಬರಲೇಬೇಕು ಅದಕ್ಕೆ. ಆದ್ರೆ ಸೂರ್ಯನ ಬೆಳಕಿಗೆ ಹೋಲಿಸ್ಬಾರ್ದು. ಯಾಕೆ? ಕೆಲವನ್ನ ಹೋಲಿಸಿ ವ್ಯತ್ಯಾಸ ತೋರಿಸ್ಬೇಕು, ಕೆಲವರು ಹೋಲಿಸ್ಲಿಕ್ಕೆ ಹೋಗ್ಬಾರ್ದು. ಯಾತಕ್ಕೆ? ಸೊ ಆಬ್ವಿಯಸ್, ಅದೇ ಆಬ್ವಿಯಸ್ ಅಂದ್ರೆ ಅದೇ ಅರ್ಥ, ಹೋಲಿಸ್ಲೇಬಾರ್ದು. ಇದು ಯಾಕೆ ಕೃಷ್ಣನ ಬಗ್ಗೆ ಆಚಾರ ಹೋಲಿಸ್ಲಿಲ್ಲ ಅಂದ್ರೆ ಆಬ್ವಿಯಸ್ ಹೇಳ್ಬೇಕು. ಇಷ್ಟ ಅನುಗ್ರಹದಿಂದ ಮಾಡಿದ್ರು ಅಂದ ಮೇಲೆ ಉತ್ತರ ಬಂದು ಹೋಯ್ತು ಅಲ್ಲಿಗೆ, ಮತ್ತೇನೋ ಮಾಡೋ ನೆಸಿಟಿ ಬರಲಿಲ್ಲ. ಹೀಗೆ ತಾರತಮ್ಯ ಗಟ್ಟಿ ಮಾಡಿಕೊಳ್ಳೋದೇ ಶಾಸ್ತ್ರದ ಉದ್ದೇಶ. ಯಾತಕ್ಕೆ ಕಥೆ ಓದಬೇಕು ಅಂದ್ರೆ, ತಾರತಮ್ಯ ಪರಿಜ್ಞಾನಿ ಮಹಾ ತಾತ್ಪರ್ಯ ಮಿಷ್ಯತೆ. ಯಾವುದೇ ಘಟ್ಟ ನೋಡಿದಾಗಲೂ ಕೂಡ ತಾರತಮ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ, ಗಟ್ಟಿ ಮಾಡಿಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಕಥೆ ಸುಮ್ಮನೆ ಕಥೆಯಾಗಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಯುದ್ಧ ಎಂದ ನಡೆದೋಗಿದ್ರೆ ರಿಸಲ್ಟ್ ಬಂದು ಹೋಗ್ಬಿಟ್ಟು ಮತ್ತೇನು ತಿಳ್ಕೊಳ್ಳೋದು ಈಗ? ಅಲ್ಲಿ ಯಾರನ್ನು ಯಾರು ಗೆತ್ತರು, ಯಾರ ಕೈಲಿ ಆಗದಾಗದೆ ಯಾರು ಗೆತ್ತರು, ಎಲ್ಲ ನೀಟಾಗಿ ಯುದ್ಧ ಪರ್ವ ಓದ್ತಾ ಹೋಗ್ಬಿಟ್ರೆ ತಾರತಮ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ಗೊತ್ತಾಗಿದೆ ಈಗಾಗಲೇ, ಮುಂದೆ ನಮ್ಮ ಮಹಾಭಾರತ ಯುದ್ಧದಲ್ಲೇ ಗೊತ್ತಾಗುತ್ತೆ. ಅದ್ರಲ್ಲಿ ಸುಮ್ಮನೆ ಒಂದೇ ರೀತಿ ಮಾಡ್ತಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಮುಕ್ತಿನೇ ಇಲ್ಲ. ತಾರತಮ್ಯ ಜ್ಞಾನ ಇಲ್ಲದವ್ರು ಮುಕ್ತಿ. ತಾರತಮ್ಯ ಜ್ಞಾನಕ್ಕೆ ಏನೇನು ಬೇಕು? ತಾರತಮ್ಯ ಜ್ಞಾನ ಯಾವಾಗ ಬರುತ್ತೆ ನಿಮಗೆ? ಎಲ್ಲರನ್ನು ಪರಿಚಯ ಮಾಡಿಕೊಂಡ್ರೆ ಅವಾಗ ತಾರತಮ್ಯ ಜ್ಞಾನ ಬರುತ್ತೆ. ನೀವು ಮೇಣದ ಬತ್ತಿನೂ ಗೊತ್ತಿಲ್ಲ, ಸೂರ್ಯನೂ ಗೊತ್ತಿಲ್ಲ ಕುರುಡನಿಗೆ, ಅವನಿಗೆ ತಾರತಮ್ಯ ಜ್ಞಾನ ಪ್ರಶ್ನೆನೇ ಬರಲಿಲ್ಲ. ಯಾತಕ್ಕೆ? ಎರಡೂ ಗೊತ್ತಿಲ್ಲ ಅವನಿಗೆ. ಎರಡೂ ಗೊತ್ತಿರಬೇಕು, ಆಗ ತಾರತಮ್ಯ ಶುರುವಾಗುತ್ತೆ. ಯಾರ ಬಗ್ಗೆ ನಾವು ಜಾಸ್ತಿ ಭಕ್ತಿ ಮಾಡ್ತೇವೆ ಅಂದ್ರೆ ಯಾರಲ್ಲಿ ಹೆಚ್ಚು ಯೋಗ್ಯತೆ ಇದೆಯೋ ಅವರಲ್ಲಿ. ಯೋಗ್ಯತಾ ತಾರತಮ್ಯ ವಾಯುಸ್ಥಿತಿಯಲ್ಲಿ ಬಂದಿದೆ. ಅದಕ್ಕೊಂದು ಏನ್ ತಿಳ್ಕೊಂಡು ಯೋಗ್ಯತೆ ಅಂತ ಕರೆದು, ಪ್ರಹ್ಲಾದನ ಸಹಜ ಯೋಗ್ಯತೆ ಅಲ್ಲ ಅದು, ಯೋಗ್ಯತೆ ಅಂತ ಕರೆಯೋದಿಲ್ಲ. ಏನಾಯ್ತು ಅದಕ್ಕೆ? ಆತ ದೇವ ಸ್ವಭಾವವೆಲ್ಲ ಕರೆಕ್ಟೆ, ಆದರೆ ಎಂಥ ಯೋಗ್ಯತೆ ಇಲ್ಲ, ಭೀಮನಿಗೆ ಈಕ್ವಲ್ ಆದ ಯೋಗ್ಯತೆ ಇಲ್ಲ. ಅದಕ್ಕೆ ಯೋಗ್ಯತಾ ತಾರತಮ್ಯ. ಯೋಗ್ಯತಾ ಅಂದ್ರೇನು? ಸ್ವಭಾವಾಕ್ಯ ಯೋಗ್ಯತಾ ಯಾ ಹಠಾಕ್ಯ, ಸ್ವರೂಪ ಅಂತ ಅರ್ಥ. ಸ್ವರೂಪದಲ್ಲೇ ವ್ಯತ್ಯಾಸ ಇದೆ. ಈ ಪ್ರಶ್ನೆ ಅಲ್ಲ ಅದೀಗ, ಈ ಪ್ರಶ್ನೆ ಬೇಕಿಲ್ಲ ಅದೀಗ, ಬಂದ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬೇರೆ ಆಗಿಬಿಡಿದ ವಿಷಯ. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ ವಿಷ್ಣೋರ್ನಿತಾಂತಮಪಿ ಸತ್ಯಮಿದಂ ಧ್ರುವಂ ಹಿ ನೈವಾನ್ಯಥೌರಸಬಲಂ ಭವತೀದೃಶಂ ತತ್ ಉತ್ಸಾದ್ಯ ಏಷ ಹರಿಣೈವ ಸಹೈಷ ನೋರ್ಥಃ. ಈತ ವಿಷ್ಣುವಿಗೆ ಇನ್ನೇನಾಗಿದ್ದ? ನೈಸರ್ಗಿಕ ಪ್ರಿಯ, ಸಹಜವಾಗಿ ಪ್ರಿಯ. ಸಹಜವಾಗಿ ಪ್ರಿಯ. ಇವತ್ತು ಮಗ ತಂದೆ ಇದ್ದಾನೆ, ಮಗನ ಬಗ್ಗೆ ಪ್ರೀತಿ ಇರೋ ತಂದೆಗೆ ಸಹಜ ಅಂತ. ಇನ್ನೊಬ್ರಿಗೆ ಪ್ರೀತಿ ಬಂತು, ಉಪಕಾರ ಮಾಡಿದ ಪ್ರೀತಿ ಬಂತು, ಗೊತ್ತಾಯ್ತು. ಇಷ್ಟು ಮಾಡಿದ್ದಾರೆ ಪ್ರೀತಿ ಬಂತು, ಅದು ಬಂತು.
ಅದು ಇವ್ರಿಗೆ ಸಹಜವಾಗಿ ಪ್ರೀತಿ ಬಂತು. ಯಾರು ಯಾಕೆ ಮಗ ಬೇರೆ ಕೇಳೋದಿಲ್ಲ, ಯಾತಕ್ಕೆ ಅಂತ ಕೇಳೋದಿಲ್ಲ. ನೈಸರ್ಗಿಕಂ ಪ್ರಿಯಮೆಂಬಂ ಪ್ರವದಂತಿ. ಅದಕ್ಕೆ ವಾಯುದೇವರು ಪ್ರಾಣಾದ್ವಾಯುರ ಜಾಯತ. ಪರಮಾತ್ಮ ತನ್ನ ಪ್ರಾಣದಿಂದ ಪ್ರಾಣದೇವ ಸೃಷ್ಟಿ ಮಾಡಿದ ಪ್ರಾಣಪ್ರಿಯರು ಅಂತ ತೋರಿಸಿದೆ ಆ ಮೂಲಕನಾಗಿ. ನಮ್ಮ ಪ್ರಾಣ ಅವರು ಅಂತ ಹೇಳೋದಿಲ್ಲ. ಪ್ರಾಣ ಅಂದ್ರೆ ಏನರ್ಥ? ಭಾರಿ ಪ್ರಿಯ ಅಂತ ಅರ್ಥ. ಭಾರಿ ಪ್ರಿಯ ಆದ್ರೆ ಪ್ರಾಣ ಅಂತ ಕರೀತಾರೆ. ದೈವಾನ್ಯಥೌರಸ ಬಲಂ ನೈಸರ್ಗಿಕಂ ಪ್ರಿಯಂ ವದಂತಿ ಅಲ್ಲ, ಪ್ರವದಂತಿ ವಿಪ್ರಾಹ. ಪ್ರವದಂತಿ ಅಂದ್ರೆ ಏನರ್ಥ? ವಿಶೇಷವಾಗಿ ಅಂತ ಅರ್ಥ ಏನು? ವೇದವಾಕ್ಯಗಳನ್ನು ಕೋಟ್ ಮಾಡಿ ಹೇಳ್ತಾರೆ. ತಾಮಂತ್ರ ವರ್ಣೈರ್ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವ ಇರಪಿ ಭಕ್ತು ಕಾಮಿ. ಗೊತ್ತಾಯ್ತಾ? ವಡಿತಾದಿ ಸೂಕ್ತಗಳಿಂದ ವರ್ಣನೆ ಮಾಡ್ತಾರೆ ಅಂತ ಅರ್ಥ. ವಿಪ್ರಾಹ ಅಂದ್ರೆ ಏನು? ವೇದ ಬಲ್ಲವರು ಅಂತ ಅರ್ಥ. ವೇದ ಕೋಟ್ ಮಾಡೋಕೆ ವೇದ ಬಲ್ಲದವ್ರು ಹೇಗೆ ಮಾತಾಡ್ತಾರೆ? ಸೊ ಇವರೆಲ್ಲ ಕೂಡ ಮೊದಲೇ ನ್ಯಾಯಾಧೀಶ ಸೆಕ್ಷನ್ ಕೋಟ್ ಮಾಡಿ ಹೇಳ್ತಾನೆ. ಅವಾಗ ಏನಾಯ್ತು? ಅದಕ್ಕಾಗ ಬಹಳಷ್ಟು ಮಹತ್ವ ಬಂತು. ಅವರೇ ಹೇಳಿದ್ರೆ ಒಪಿನಿಯನ್ ಆಗುತ್ತೆ, ಕೋಟ್ ಮಾಡಿದಾಗ ಫ್ಯಾಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಫ್ಯಾಕ್ಟ್ ಆಗೋದು ಬೇರೆ, ಒಪಿನಿಯನ್ ಬೇರೆ. ಒಪಿನಿಯನ್ನೇ ಡಿಫರ್, ಆದರೆ ಇದು ಚೇಂಜ್ ಆಗೋದಿಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊತ ಹೋಗ್ಬೋದು. ಶಾಸ್ತ್ರ ಇದು, ಕಥೆಯಲ್ಲ. ನೈಸರ್ಗಿಕಂ ಪ್ರಿಯಂ ಇಮಂ ಪ್ರವದಂತಿ ವಿಪ್ರಾಹ ವಿಷ್ಣೋ ನಿತಾಂತಂ. ಎಷ್ಟು ಪ್ರಿಯ? ನಿತಾಂತಂ ಪ್ರಿಯ. ನಿತಾಂತಂ ಪ್ರಿಯ ಅಂದ್ರೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ನಿತಾಂತ ಅಂದ್ರೆ ಸೂಪರ್ಲೇಟಿವ್. ಪ್ರಿಯ ನಿತಾಂತಂ ಪ್ರಿಯ. ನಿತಾಂತಂ ಅಪಿ ಸತ್ಯಂ ಇದಂ ಶೃವಂ ಹಿ. ಇದು ಸತ್ಯ, ನಿಶ್ಚಿತವಾಗಿಯೂ ಸತ್ಯ. ಧ್ರುವಾನೀತಿರ್ ಮತಿರ್ಮಮ ಹೇಳ್ತಾನಲ್ಲ ಸಂಜಯ್, ಹಾಗೆ ಇದು ಸತ್ಯವಾದದ್ದು. ಸತ್ಯವಾಗಿ ನಿಶ್ಚಿತವಾಗಿಯೂ ಸತ್ಯವಾದ ವಿಚಾರ. ಶೃಣುತಾಮಲ ಸತ್ಯವಚ ಪರಮಂ ಇದ್ದ ಹಾಗೆ ನಿಶ್ಚಿತವಾಗಿ ಸತ್ಯವಾದ ವಿಚಾರವಾದ್ದರಿಂದ ಈ ಭೀಮಸೇನ ಹಿರಿಮೆ ಇಷ್ಟು ದೊಡ್ಡದು. ಅದಕ್ಕೆ ನಾವು ಭಾರತೀಯರು ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತೇವೆ, ಪ್ರಹ್ಲಾದಾಂತರ್ಗತ ಹೇಳೋದಿಲ್ಲ. ಅಕಸ್ಮಾತ್ ಪ್ರಹ್ಲಾದಾಂತರ್ಗತ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಆಮೇಲೆ ಮುಂದೆ ಭಾರತೀಯಕ್ಕೆ ಹೇಳಲೇಬೇಕಾದ್ರ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಎಲ್ಲದಕ್ಕೂ ಕಾಮನ್. ಇವರು ಕೆಲವರು ನವಗ್ರಹ ಪೂಜೆ ಮಾಡಿ ನವಗ್ರಹ ಅಂತರ್ಗತ ಅಷ್ಟೇ. ಪವರ್ ಹೋರ್ ನವಗ್ರಹ ಅಂತರ್ಗತ ಹೇಳೋದು ಅರ್ಥಕ್ಕಾಗಿಲ್ಲ, ಯಾಕಂದ್ರೆ ವಿಷಯನೇ ಬೇರೆ. ಇವರೆಲ್ಲ ಕಾಮನ್ ಆಗ್ತಾರೆ. ಅಧಿಷ್ಠಾನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸು. ವಾಯುದೇವರು ಸರ್ವಕ್ಕೂ ಅಧಿಷ್ಠಾನ ಆದ್ದರಿಂದ, ಸರ್ವಕಾಲಕ್ಕೂ ಅಧಿಷ್ಠಾನವಾದ್ದರಿಂದ ಅವ್ರನ್ನ ಬಿಡಾಗಿಲ್ಲ. ಕೃಷ್ಣ ಕಿಲೈಷ ನೈವ ಅನ್ಯಥಾ ಔರಸವರಂ ಭವತಿ ದೃಶ್ಯಂ. ಇದು ಸತ್ಯ. ವಿಷ್ಣು ಪ್ರೀತಿ ಜಾಸ್ತಿ ಇದೆ ಅಂದ್ಬಿಟ್ಟು, ವಿಷ್ಣು ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ ಏನು? ಯೋಗ್ಯತೆ ಜಾಸ್ತಿ ಇದೆ ಅಂತ ಅರ್ಥ. ಇಲ್ದ್ರೆ ವಿಷ್ಣು ಏನ್ ಮಾಡ್ದಾಗತ್ತೆ? ಇಲ್ದ ಹೋದ್ರೆ ಪಕ್ಷಪಾತ ಮಾಡ್ದಾಗತ್ತೆ. ಅವ್ರು ಏನೇ ಇಲ್ರಿ, ಅವ್ರಿಗೆ ಬೇಕಾದವ್ರು ಕೊಟ್ಬಿಡಿ, ಅವ್ರು ಏನೇ ಇರಲಿ ಅವ್ರಿಗೆ ಬೇಕಾದವರು ಹೇಳಿದ್ರೆ ಅವ್ರಿಗೆ ಯೋಗ್ಯ ನಿರ್ವಾಹ ಇಲ್ಲ, ಅವ್ರಿಗೆ ಬೇಕು ಕೊಡಬೇಕು ಅಂತ ಆಯ್ತು. ಅವ್ರು ಹಾಗಲ್ಲ. ನಿಜವಾಗ್ಲೂ ಬೇಕಾದವ್ರು ಏನರ್ಥ? ಅವ್ರಿಗೀಗ ಯೋಗ್ಯತೆ ಇದ್ದು ಬೇಕಾದವರು ಆದ್ದರಿಂದ ಅದನ್ನ ನಾವು ವಿಷ್ಣು ಪ್ರೀತಿ ಎಂಬುದು ನಿಷ್ಕಾರಣ ಬರೋದಿಲ್ಲ. ಏತಾನ್ಯನುಸೃತ್ಯ ಫಲಂ ದದಾನೀತಿ ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ ತಾತ್ಪರ್ಯದಲ್ಲಿ ಬಂದಿದೆ. ಪರಮಾತ್ಮ ಏನೇ ಫಲ ಕೊಟ್ಟರು ಕೂಡ ಮೊದಲು ಏನು ನೋಡ್ತಾನೆ? ಯೋಗ್ಯತೆ ನೋಡ್ತಾನೆ. ಆಮೇಲೆ ಅವರ ಅನಾದಿ ಕರ್ಮ ನೋಡ್ತಾನೆ. ಆಮೇಲೆ ಅವ್ರ ಪ್ರಯತ್ನ ನೋಡ್ತಾನೆ, ಫಲ ಕೊಡ್ತಾನೆ. ಅಂದಮೇಲೆ ದೇವರು ಸುಸುಮ್ನೆ ಪ್ರೀತಿ ಗೀತಿ ಮಾಡೋದಿಲ್ಲ, ಸುಸುಮ್ನೆ ದ್ವೇಷನೂ ಮಾಡೋದಿಲ್ಲ. ಆದ್ದರಿಂದ ತಾರತಮ್ಯ ಇದೆ. ಯಾವುದಕ್ಕೆ ಸಮ? ಸಮ ಅಂದ್ರೇನು? ನಿಷ್ಪಕ್ಷಪಾತಿ. ಗೊತ್ತಾಯ್ತಾ? ಐ ಆಮ್ ಈಕ್ವಲ್ ಟು ಆಲ್. ಐ ಆಮ್ ಈಕ್ವಲ್ ಟು ಆಲ್ ಅನ್ನರ್ಥ ಇಂಪಾರ್ಷಿಯಲ್ ಅಂತ. ಐ ಆಮ್ ಇಂಪಾರ್ಟಿಯಲ್ ಅಂದ್ರೆ ಐ ಆಮ್ ಈಕ್ವಲ್. ಯು ಆರ್ ಆಲ್ ಆರ್ ಈಕ್ವಲ್ ಬಿಫೋರ್ ಮೀ ಅಂತ ಹೇಳಿ. ಆಲ್ ಆರ್ ಈಕ್ವಲ್ ಅಷ್ಟೇ. ಆಲ್ ಆರ್ ಈಕ್ವಲ್ ಅಂದ್ರೆ ಏನರ್ಥ? ಈಕ್ವಲ್ ಅಂದ್ರೆ ಈಕ್ವಲ್ ಅಲ್ಲ ಅವರು. ಯಾಕೆ ಈಕ್ವಲ್ ಅಂದ್ರೆ ಅವ್ರ ಯೋಗ್ಯತೆ ತಕ್ಕಂತೆ ನಾನು ನೋಡ್ತೇನೆ, ಅದು ಈಕ್ವಾಲಿಟಿ ಅಂದ್ರೆ ಅದು. ಆಲ್ ಆರ್ ಈಕ್ವಲ್ ಅದ್ರ ಬಗ್ಗೆ ಮಾತೇ ಇಲ್ಲ. ನಾನು ಇವರು ಎಲ್ಲರೂ ಈಕ್ವಲ್ ಆಗಿಬಿಟ್ರೆ ಬಾಯಿ ತೆಗಿಬೇಕಾಗೆ ಸುಮ್ಮನೆ ಕೂತ್ರೆ. ಕೃಷ್ಣ ಕಿಲೈಷ ಇಷ್ಟು ಹೇಳಿ ಕೊನೆಯ ತೀರ್ಮಾನ ನೋಡಿ. ಆದ್ರಿಂದ ತೀರ್ಮಾನ ಮಾಡಿದ್ರಿ. ಈಗ ಪ್ರಹ್ಲಾದನ ಶಕ್ತಿಗಿಂತ ಭಾರಿ ಜಾಸ್ತಿ ಆದ್ದರಿಂದ, ಕೃಷ್ಣ ಅತ್ಯಂತ ಪ್ರಿಯನಾದ್ದರಿಂದ ಈತನ್ನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಯಾರನ್ನ? ಭೀಮನ. ಈಗ ಇವರಿಗೆ ಅರ್ಥ ಆಯ್ತು. ಇಲ್ಲಿ ಇಷ್ಟು ಥಿಯರಿ ಅವ್ರಿಗೂ ಗೊತ್ತಾಯ್ತು ಥಿಯರಿ, ಆದರೆ ಪ್ರಾಕ್ಟಿಕ್ಸ್ ಮಾಡೋದಿಲ್ಲ ಅವ್ರು. ಬೇರೆ ನಮ್ಗೆ ಗೊತ್ತ್ರಿ ಏಕಾದಶಿ ಅಂತೇಳಿ ಈರುಳ್ಳಿ ಉಳಿ ತಿಂತಾರಲ್ಲ, ನಂಗೆ ಗೊತ್ತ್ರಿ ಅಂತ ಹೇಳ್ತಾರೆ. ಜೋರಾಗಿ ಹೇಳ್ತಾರೆ. ಗೊತ್ತ, ನಾನು ಪಂಚಾಂಗ ನೋಡಿದ್ದೆ, ನನಗೂ ಗೊತ್ತಿದೆ, ನಾನು ವೈಷ್ಣವ ಬ್ರಾಹ್ಮಣ, ಅವೆಲ್ಲ ಬಾಯಲ್ಲಿ ಹೇಳ್ಕೋಬೋದೆ, ತಿಳ್ಕೊತಾ ಕೂತಿರೋದು. ಅವ್ರಿಗೆ ಗೊತ್ತಿದ್ದು ಮಾಡ್ತಾನೆ. ಇವ್ರು ಗೊತ್ತಿದ್ದು ತಪ್ಪ, ಅವ ಪಾಪ ಜಾಸ್ತಿ ಆಗತ್ತೆ. ಗೊತ್ತಿದ್ದು ಮಾಡಿದ ಪಾಪ ಜಾಸ್ತಿ. ಪ್ರಹ್ಲಾದನ ಕಥೆ ಯಾಕೆ ಅವ್ರು ಕೋಟ್ ಮಾಡ್ತಾರೆ ದುರ್ಯೋಧನಾದಿಗಳು ಅಂದರೆ, ಭಾಗವತ ಮೊದಲೇ ನಡೆದೋಗಿದೆ. ಅದು ಕೃತಯುಗದ ಕಥೆ, ಇದು ದ್ವಾಪರಯುಗದ ಕಥೆ. ಆದ್ದರಿಂದ ಅವ್ರಿಗೆ ಗೊತ್ತಿತ್ತು. ಇಷ್ಟು ಗೊತ್ತಿದ್ರು ಭಕ್ತಿ ಮಾತ್ರ ಬಂದಿಲ್ಲ ಅವರಿಗೆ. ಈ ಕಳ್ಳರಿಗೆಲ್ಲ ಗೊತ್ತಿರುತ್ತೆ. ಕಳ್ಳರಿಗೆ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ಅವ್ರಿಗೆ. ಎಷ್ಟೋ ಸರ್ತೆ ಕಳ್ಳರು ಎಷ್ಟು ಕಾನೂನು ಚೆನ್ನಾಗಿ ತಿಳ್ಕೊಂಡಿರೋ ಗೊತ್ತವ್ರಿಗೆ. ಎಕ್ಸ್ಪರ್ಟ್ ಲಾಯರ್ಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಜಡ್ಜ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೋ ಸಲ ಅವ್ರಿಗೆ. ತಿಳ್ಕೊಳ್ಳೋದು ಯಾತಕ್ಕೆ ಅವರು?
ಅದು ಉಲ್ಲಂಘನೆ ಮಾಡ್ಲಿಕ್ಕೆ ಅಷ್ಟೇ ಹೊರತು ಫಾಲೋ ಮಾಡ್ಲಿಕ್ಕಲ್ಲ. ಇವರು ತಿಳ್ಕೊಳ್ಳೋದು ಯಾತಕ್ಕೆ? ಫಾಲೋ ಮಾಡ್ಲಿಕ್ಕೆ. ಆದ್ದರಿಂದ ವಿಧಿ ನಿಷೇಧ ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದು ಅನುಷ್ಠಾನ ಮಾಡಿದರೆ ಸಾತ್ವಿಕ, ಗೊತ್ತಿಲ್ಲದೆ ಅದು ಗೊತ್ತಿದ್ದು ಬಿಟ್ಟು ಬಿಟ್ರೆ ಅವನು ತಾಮಸ. ಗೊತ್ತೇ ಇಲ್ಲ ಅವರ ರಾಜಸ. ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ, ರಾಜಸ. ಈ ಕಡೆ ಇಲ್ಲ ಆ ಕಡೆ ಇಲ್ಲ. ನೈವಾನ್ಯ ಥೌರಸಬಲಂ ಭವತಿ ದೃಶ್ಯಂ. ಆಗೇನ್ ಮಾಡ್ಬೇಕೀಗ? ಕೃಷ್ಣನಿಗೆ ಅತ್ಯಂತ ಪ್ರಿಯ. ಎಲ್ಲಿ ಕೃಷ್ಣ ರಕ್ಷಿತರಾಗಿ ಭೀಮ ಇರೋದ್ರಿಂದ ಇದನ್ನ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ಬಿಡ್ಲಕ್ಕೆ ಸಾಧ್ಯ ಇಲ್ಲ, ಕೊಲ್ಲೇಬೇಕು ನಾವು. ಅದಕ್ಕೇನ್ ಮಾಡ್ಬೇಕೀಗ? ಕೃಷ್ಣನ ರಕ್ಷಣೆ ಇರೋದ್ರಿಂದ ಕೃಷ್ಣನ ಸಮೇತ ಕೊಲ್ಲಬೇಕು. ಇವರು ಎಂಥ ಮೂರ್ಖರ ಯೋಚನೆ ಮಾಡಿ. ಕೃಷ್ಣ ರಕ್ಷಿತರಾದ ಭೀಮನ ಏನು ಮಾಡ, ಕೃಷ್ಣನ ಸಮೇತ ಕೊಲ್ತಾರಂತೆ. ಇದನ್ನೇ ಮೂರ್ಖತನ. ಅದಕ್ಕೆ ಆ ನೋಡಿಲ್ಲ, ಬಟ್ ಕೇಳಿಸ್ಕೊಂಡಿದ್ದಾರೆ. ಅಲ್ಲ, ಎರಡು ತಗೋಬೇಕಿಲ್ಲಿ. ಒಂದು ನಿರ್ಣಯ, ಆಚಾರ ಕೊಟ್ಟ ನಿರ್ಣಯ. ಇನ್ನೊಂದು ಕಡೆಗೆ ಅವ್ರ ಅಪ್ಲಿಕೇಶನ್ ಅವರಿಗೆ ಇಷ್ಟೆಲ್ಲ ಅವ್ರಿಗೆ ಡೈರೆಕ್ಟ್ ಗೊತ್ತಿಲ್ಲ. ಬಟ್ ಒಂದು ಗೊತ್ತಿದೆ, ಏನದು? ಪ್ರಹ್ಲಾದ ಹಿರಣ್ಯಕಶಿಪು ಏನೇ ಚಿತ್ರಹಿಂಸೆ ಕೊಟ್ಟರು ಏನೂ ಆಗಲಿಲ್ಲ, ಇಷ್ಟು ಕೇಳಿದ್ರು ಅವರು. ಅದಕ್ಕೆ ಕಂಪೇರ್ ಅವ್ರು ಆಮೇಲೆ ಕಂಪೇರ್ ಆಚಾರ್ಯ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರ ಮನಸ್ಸಲ್ಲಿ ಬಂದ ಭಾವನೆ ಪೂರ್ತಿ ಆಚಾರ್ಯ ವಿವರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕಡೆಯಿಂದ ತಗೊಂಡ್ರೆ, ಈ ಕಡೆ ಇನ್ನೊಂದು ಆಯ್ತು. ಈಗ ಅವರಿಗೆ ಕೃಷ್ಣನ ಮಹಿಮೆನೂ ನೋಡಿಲ್ಲ ಅವರು, ಕೃಷ್ಣನ ಮಹಿಮೆ ನೋಡಿಲ್ಲ. ಆದರೆ ಜರಾಸಂಧ ಹೋಗಿ ಬರೋದೆಲ್ಲ ಗೊತ್ತಾಗಿದೆ. ಸೋತು ಬರೋದು ಜೊತೆಗೆ ಹೋದವರೆಲ್ಲ ಒಳ್ಳೆಯವರು ಕೆಲವರು ಇದ್ದಾರಲ್ಲ. ಬಾಲ್ಯಕಾಲದ ಸೀನಿಯರ್ ಕೌರವರೊಳಗೆ ಶಲ್ಯರಾಜ ಇದ್ದಾರೆ, ಸೋತ್ ಬಂದು ನೋಡಿದ್ದಾರೆ ಎಲ್ಲ ಕೂಡ. ಆದ್ದರಿಂದ ಕೃಷ್ಣ ಭಾರಿ ದೊಡ್ಡವನು, ಅವನ ಅನುಗ್ರಹ ಇತರ ಮೇಲಿದೆ. ಆದ್ದರಿಂದ ಆಗೋದಿಲ್ಲ. ಒಂದೇ ಉಪಾಯ, ಇಬ್ಬರನ್ನು ಒಟ್ಟಿಗೆ ಹೊಡೆದು ಬಿಟ್ರೆ ಏನಾಗುತ್ತಾಗ? ಕತೆ ಮುಗಿದೋಗ್ಬಿಡುತ್ತೆ. ಇವ್ರ ಕತೆನೇ ಮುಗಿದೋಗುತ್ತೆ ಅಷ್ಟೇ ಹೊರತೇನೆ ಆಗೋದಿಲ್ಲ. ಅದು ಎಷ್ಟು ಮೂರ್ಖರಿದ್ದಾರೆ ಅಂದರೆ ಇಲ್ಲೇ ಸೋಲೋದು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಅಲ್ಲಿ ಕೊನೆಯ ಮೂಮೆಂಟ್ ಎಲ್ಲ ಕರೆಕ್ಟ್ ಅಂತ ತಿಳ್ಕೊಂಡು, ಆದ್ದರಿಂದ ನಾವು ತಪ್ಪು ಮಾಡೋಣ, ಹೋಯ್ತಲ್ಲಿ ಕತೆ. ಸಹ ಏಷನೋ ಅರ್ಥ. ನಮಗೆ ಈಗಿನ ಮುಖ್ಯ ಕೆಲಸ ಇಷ್ಟೇ, ಹರಿಯ ಸಮೇತನೇ ಅವನು ಕೊಲ್ಲಬೇಕು, ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ ಅಂತ ತೀರ್ಮಾನ ಮಾಡಿ. ಉತ್ಪಾದ್ಯ ಇಲ್ಲಿದೆ, ಉತ್ಸಾದ್ಯ ಟು ಬಿ ಎಲಿಮಿನೇಟೆಡ್. ಭೀಮಾ ಶುಡ್ ಬಿ ಎಲಿಮಿನೇಟೆಡ್ ಅಲಾಂಗ್ ವಿತ್ ಕೃಷ್ಣ. ಇಲ್ಲದ್ರೆ ಆಗೋದಿಲ್ಲ. ಕೃಷ್ಣ ಕಿಲೇಶತೆ ಹರಿಹಿ. ಈಗ ಕೃಷ್ಣ ಹರಿ ರಕ್ಷಿತನಾಗಿದ್ದಾನೆ. ಈಗ ಹರಿ ಎಲ್ಲಿದ್ದಾನೆ ಅಂದ್ರೆ ಕೃಷ್ಣನೇ ಹರಿ. ಇದೆಲ್ಲ ಎಷ್ಟು ಗೊತ್ತಿದೆ ನೋಡಿ ಅವರಿಗೆ, ಕೃಷ್ಣನೇ ಹರಿ. ಅದರಿಂದ ಏನ್ ಮಾಡ್ಬೇಕು ನಾವೀಗ? ಆ ಕೃಷ್ಣನ್ ಸೋಲಿಸ್ಬಿಟ್ರೆ, ಕೊಂದ ಹಾಕ್ಬಿಟ್ರೆ ಭೀಮರು ಕೊಲ್ಲಾಕ ಭಾರಿ ಸುಲಭ. ಇವ್ರು ಒಟ್ಟಿಗೆ ಹೊಡೆದು ಹಾಕ್ಬಿಡು. ಇವ್ರು ನ್ಯಾಯಾಧೀಶ ಅಂತ ಗೊತ್ತಿದ್ರು ತಪ್ಪು ಹೇಳ್ತಾರ, ಸುಳ್ಳು ಹೇಳ್ತಾರ ಇಲ್ವಾ? ಹೇಳದ್ ಕೇಳಿ, ನಮ್ಗೆ ಗೊತ್ತಿದ್ದೆ ತಪ್ಪು ಮಾಡೋದು. ಅವತ್ತು ಬೆಂಕಿ ಅಂತ ಗೊತ್ತಿದ್ದೇ ಈಗ ಮಾಡೋದು. ತುಂಬಾ ಜನಗಳು ಗೊತ್ತಿದ್ದೆ ಯಾಕೆ ಮಾಡ್ತಾರೆ ಅಂತ ಕೇಳಲೇಬೇಡಿ. ತಪ್ಪು ಮಾಡೋರೆಲ್ಲ ಗೊತ್ತಿದ್ದೇ ಮಾಡೋದು. ತುಂಬಾ ಜನ ತಪ್ಪು ಮಾಡ್ತಾರೆ, ತಪ್ಪು ಗೊತ್ತಿದ್ ಮಾಡ, ನಮ್ಗೆ ಗೊತ್ತಿರಿ ಅಂತಾನೆ ಮಾಡ್ತಾರೆ. ಇವತ್ತು ಎಕ್ಸ್ಪರ್ಟ್ ಡ್ರೈವಿಂಗ್ ರೂಲ್ಸ್ ಗೊತ್ತಿಲ್ವಾ? ಆಕ್ಸಿಡೆಂಟ್ ಮಾಡ್ತಾನೋ. ರೂಲ್ಸ್ ಗೊತ್ತಿದ್ದು ಮಾಡಿದ, ಗೊತ್ತಿಲ್ಲದೆ ಮಾಡಿದ್ದ. ಪೂರ್ತಿ ಗೊತ್ತಿದ್ದೆ ಅರ್ಥ ಆಯ್ತಾ? ಈಗ ಅವ್ನು ಯಾಕೆ ಎಕ್ಸ್ಪರ್ಟ್ ಡ್ರೈವರು, ಎಕ್ಸ್ಪೀರಿಯನ್ಸ್ ಇದೆ. ಒಂದ್ಸರಿ ಡ್ರೈವಿಂಗ್ ಶುರು ಮಾಡಿದಾಗಲೇ ಅವ್ರಿಗೆ ಲೈಸೆನ್ಸ್ ಇರಬೇಕು. 20 ವರ್ಷ ಡ್ರೈವ್ ಮಾಡಿದ್ದಾರೆ, ಅದ್ಮೇಲೆ ಏನಾಯ್ತು? ಈಗ ಫಸ್ಟ್ ಕ್ಲಾಸ್ ಗೊತ್ತಿರ್ಬೇಕು. ಅಂಥವ್ರು ಹೊಡೆದಾದ್ರೆ ಏನರ್ಥ? ತಪ್ಪದು. ಗೊತ್ತಾಯ್ತಾ? ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾರೆ ಕೇಳಲೇಬಾರ್ದು. ಗೊತ್ತಿದ್ದವರೇ ತಪ್ಪು ಜಾಸ್ತಿ ತಪ್ಪು ಮಾಡಿ. ಸರಿಯಾಗಿ ತಪ್ಪು ಮಾಡ್ಬೇಕಾದ್ರೆ ಏನಾಗಿರ್ಬೇಕು ಅವರು? ಗೊತ್ತಿದ್ರೆ ಮಾತ್ರ ಸರಿ ತಪ್ಪು ಮಾಡ್ಲಿಕ್ಕಾಗಲ್ಲ. ಗೊತ್ತಿದ್ದವನು ಪೂರ್ತಿ ತಪ್ಪು ಮಾಡೋದಿಲ್ಲ, ಪೂರ್ತಿ ಸರಿನೂ ಮಾಡಲ್ಲ ಅವನು. ಗೊತ್ತಿಲ್ಲದವನು ಸರಿ ಮಾಡೋದಿಲ್ಲ, ಅಷ್ಟೇ ತಪ್ಪು ಮಾಡ್ಲಿಕ್ಕೂ ಬರೋದಿಲ್ಲ ಪೂರ್ತಿ. ಅವನಿಗೆ ಎರಡೂ ತಪ್ಪೇ ಮಾಡ್ತಾನೆ. ಎಕ್ಸ್ಪರ್ಟ್ ಆದವನು ಮಾತ್ರ ಏನ್ ಮಾಡ್ತಾನೆ? ಸರಿಯಾಗಿ ಫಾಲೋ ಮಾಡ್ಲಿಕ್ಕೂ ಎಕ್ಸ್ಪರ್ಟೈಸ್ ಇರಬೇಕು, ಸರಿಯಾಗಿ ಅದನ್ನ ವೈಲೇಟ್ ಮಾಡೋಕೆ ಎಕ್ಸ್ಪರ್ಟೈಸ್ ಇರಬೇಕು. ಪೂರ್ತಿ ಗೊತ್ತಿಲ್ಲದೆ ಹೋದ್ರೆ ಅದು ತಪ್ಪು ಮಾಡ್ಲಿಕ್ಕೆ ಬರೋದಿಲ್ಲ ಯಾವಾಗಲೂ ಕೂಡ. ಅರ್ಥ ಆಯ್ತಾ? ಏನ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಮೂರ್ಖತನ. ಓವರ್ ಕಾನ್ಫಿಡೆನ್ಸ್ ಅಂತ ಕರಿಬಾರ್ದಲ್ಲ. ಓವರ್ ಕಾನ್ಫಿಡೆನ್ಸ್ ಎಂಬುದು ಯಾವಾಗ ಆಗುತ್ತೆ ಅಂದ್ರೆ ಸಾತ್ವಿಕರಿಗೆ ಓವರ್ ಕಾನ್ಫಿಡೆನ್ಸ್ ಇರಬೇಕು. ಇವ್ರು ಕಾನ್ಫಿಡೆನ್ಸ್ ಪ್ರಶ್ನೆ ಬರೋದಿಲ್ಲ. ಅವ್ರು ಇರೋದೇನು? ಅವ್ರಿಗೆ ಇರೋದೇ ಹಾಗೆ ಅವ್ರು ಅಲ್ಲ. ಕಾನ್ಫಿಡೆನ್ಸ್ ಯಾವುದೋ ಒಂದು ಕಾರಣಕ್ಕೆ ಬರುತ್ತೆ. ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಅಜ್ಞಾನನೇ ಒಂದ್ಸರಿ ತೂಕಡಿಸ್ತೆ ಅಷ್ಟೇ. ಕಾನ್ಫಿಡೆನ್ಸ್ ಪ್ರಶ್ನೆ ಅಲ್ಲ. ಎಷ್ಟೊತ್ತ ಹೇಳ್ತಾರೆ, ನಮ್ಮ ಎಲ್ಲ ಬಂದಿರ್ತಾರೆ ಪಾಪ, ನಮ್ಗೆ ಹೋಗಕ್ಕೆ ಆಗಲ್ಲ, ಈಗ ತುಂಬಾ ಇದಾಗಿ. ಇವ್ರು ಇಲ್ಲ, ಹೋಗ್ಬಿಡು, ತುಂಬಾ ಬೇರೆ ಯಾರು ಸಿಗ್ತಾ ಇಲ್ಲ, ನೀನು ಹೋಗು, ಸಮೂಹ ಮ್ಯಾನೇಜ್ ಮಾಡು ಅಂತಾರೆ. ಹೋಗ್ತಾನೆ, ಹೊಡಬಿಡ್ತಾರೆ. ಯಾಕೆ ಇವ್ರು ಮಾತು ಮೀರ್ಲಕ್ಕೂ ಸಾಧ್ಯ ಇಲ್ಲ ಅವ್ರು. ಬಟ್ ನಿದ್ದೆ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾರೆ. 3 ದಿವಸ ಕಂಟಿನ್ಯೂಸ್ ಡ್ರೈವ್ ಮಾಡಿರ್ತಾನೆ, ಸುಸ್ತಾಗಿರ್ತಾನೆ. ಅವ್ರು ಹೇಳ್ತಾರೆ ಆಗಲ್ಲ ಅಂತ. ಇವ್ರು ಏನ್ ಮಾಡ್ಬೇಕಾಗ? ಎಷ್ಟೋ ಸರ್ತ ಹಾಗಾಗಿದೆ. ಒಂದು ಮೇಜರ್ ಆಕ್ಸಿಡೆಂಟ್ ಮಾಡಿದಾರಂತ ಅವ್ರ ಪಾಪ. ಆಗಲ್ಲ ಅಂತ ಹೇಳಿದ್ರು ಕೇಳ್ದೇನೆ, ಒಂದ್ ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. 3 ದಿವಸ ಹೋಗಿದೆ ಇಲ್ಲಪ್ಪ, ಇನ್ನೊಂದು ದಿವಸ ಹೋಗ್ಬಿಡು. ಆರ್ಗ್ಯುಮೆಂಟ್ ಆಗಿರುತ್ತೆ ನೋಡಿದಾರ. 3 ದಿವಸ ಹೋಗಿದೆ, ಹೋಗ್ಬೇಡ. ಇನ್ನೊಂದು ದಿವಸ ಹೋದ್ರೆ ಏನಾಗುತ್ತೆ? ಹೋಗು. ಅವ್ನು ಹೋಗ್ತಾನೆ. ಒಂಥರ ಅಪ್ರಿಷಿಯೇಟ್ ಇದ್ದಾಗ ಆಗಿತ್ತು ಅವರಿಗೆ. ಟೆಂಪ್ಟ್ ಆಗ್ತಾನೆ, ಹೋಗ್ತಾನೆ, ಹೊಡಿತಾನೆ. ಕಂಟ್ರೋಲ್ ಮಾಡಿ. ನಿದ್ದೆ ಅವ್ರ ಕೈಲಿ ಇದ್ದಿದ್ರೆ ಯಾರು ಸ್ವಾತಂತ್ರ್ಯ ಇದೇ ಬರ್ತಿದ್ದೆ. ಮತ್ತೆ ಪ್ರತಿಯೊಬ್ಬ ಸ್ವತಂತ್ರ ಆಗಿಬಿಡ್ತಾ ಇತ್ತು.
ಅಷ್ಟು ಗೊತ್ತಿದ್ದು ನಿದ್ದೆ ಬೇರೆ ನೋಡು ಇದು ನಿದ್ದೆ ಎಲ್ಲ ಗೊತ್ತಿದೆ ಅವನಿಗೆ. ಏನು ನಿದ್ದೆ ಅರ್ಧ ಗಂಟೆಗೆ ವರ್ಕ್ ಔಟ್ ಮಾಡಬೇಕಾಗಿಲ್ಲ, ಆಕ್ಸಿಡೆಂಟ್ ಆಗಲಿ ಕೆಟ್ಟ ಸಾಕು. ಸೆಕೆಂಡ್ ಅಲ್ಲ, ಫ್ಯಾಕ್ಷನ್ ಆಫ್ ಎ ಸೆಕೆಂಡ್, ಅದು ಜಸ್ಟ್ ಎ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗೋದು. ಅದು ಓವರ್ ಕಾನ್ಫಿಡೆನ್ಸ್ ಪ್ರಶ್ನೆ ಬರಲಿಲ್ಲ, ಅಲ್ಲಿ ಅನೇಕ ವಿಶೇಷ ಅದೊಂದು ಕಾರಣ ಇರ್ಬೋದು ಅಷ್ಟೇ. ಸಹೈಷನೋ ಅರ್ಥ ಕೃಷ್ಣ ಕಿಲೈಷತೆ ಹರಿರ್ ಯದುಷು ಪ್ರಜಾತಃ ಸೋ ಅಶ್ಯಾಶ್ರಯ ಕುರುತ ತಸ್ಯ ಬಹು ಪ್ರತೀಪಂ ಸಮ್ಮಂತ್ರ ಚೈವ ಮತಿ ಪಾಪ ತಮಾ ನರೇಂದ್ರ ಪುತ್ರ ಹರೇಶ್ಚ ಬಹು ಚಕ್ರುರಥ ಪ್ರತೀಪಂ. ಅವ್ರಿಗೆ ಸಾಲಿಡ್ ಆಗಿ ಗೊತ್ತಿರೋ ಎಕ್ಸಾಂಪಲ್ ಯಾವುದು ಅಂದ್ರೆ, ಕಂಸನ ಕೃಷ್ಣ ಕೊಂದಿದ್ದಾನೆ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಕಂಸ ಆಗಿನ ಕಾಲದ ದೊಡ್ಡ ಲೀಡರ್ ಅವನು, ದೊಡ್ಡ ದುಷ್ಟರಲ್ಲಿ ಭಾರಿ ದೊಡ್ಡ ಗ್ಯಾಂಗ್ ಲೀಡರ್ ಅವನು. ಅಂಥವನು ಕೃಷ್ಣ ಹುಡುಗ ಬರೀ ಕೈಲಿ ಕೊಂದಿದ್ದಾನೆ, ಶಸ್ತ್ರಾಸ್ತ್ರ ತಗೊಂಡಿಲ್ಲ ಅಂದಮೇಲೆ ಅದನ್ನ ನಾವು ಸಾಮಾನ್ಯ ಅಂತ ಹೇಳಕ್ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ಗೊತ್ತಿತ್ತು ಅವ್ರಿಗೆ. ಈಗ ಏನಾಯ್ತು, ಈಗ ನಿರ್ವಾಹ ಇದು ಒಪ್ಕೋಬೇಕಾಯ್ತು. ಅವ್ರು ಹೇಳ್ತಾರೆ ನಾರಾಯಣ ಅಂತ ಹೇಳ್ತಾರೆ, ಅವನೇ ಅಂತ ಹೇಳ್ತಾರೆ, ಆ ಮಟ್ಟಿಗೆ ಹೇಳ್ತಾರೆ ಅಂತ ಇದು ಮಾಡ್ತಾನೆ. ಸಮ್ಮಂತ್ರ ಚೈವಂ, ಅದಕ್ಕೇನ್ ಮಾಡ್ಬೇಕು ನಾವೀಗ? ಕೃಷ್ಣ ಯಾದವರಲ್ಲೇ ಹರಿ ಯಾದವ ಕೃಷ್ಣನಾಗಿ ಹುಟ್ಟುಬಿಟ್ಟಿದ್ದಾನೆ. ಅಶ್ಯಾಸ್ತ್ರೀಯ ಕುರುತ ತಸ್ಯ ಬಹುಪ್ರತಿ, ಆತನೇ ಈತನಿಗೆ ಆಶ್ರಯ. ಮೂಲ ರೂಪದಿಂದ ವಿಷ್ಣು, ಮುಖ್ಯ ಪ್ರಾಣನಿಗೆ ಆಶ್ರಯ. ಮುಖ್ಯ ಪ್ರಾಣಾವತಾರ ಭೀಮನಿಗೆ ವಿಷ್ಣುವತಾರನಾದ ಕೃಷ್ಣ ಆಶ್ರಯ. ಅದಕ್ಕೇನ್ ಮಾಡೋಣ ನಾವೀಗ? ಕುರುತ ತಸ್ಯ ಬಹುಪ್ರತೀಪಂ ಏತತ್ ಪ್ರತೀಪಂ ಕೆಲವು ಕರ್ತೋ ಕಾಮಾಹ. ಆ ಕೃಷ್ಣನಿಗೆ ವಿರೋಧ ಮಾಡ್ಬೇಕು ನಾವೀಗ, ಕೃಷ್ಣನಿಗೆ ವಿರೋಧ ಮಾಡಬೇಕು, ಭೀಮನಿಗೂ ವಿರೋಧ ಮಾಡಬೇಕು. ಇಷ್ಟು ದಿವಸ ಮಾಡಿ ತಪ್ಪು ಮಾಡಿದ್ದೇನೆ, ನಾವು ಏನ್ ಮಾಡಿದ್ವಿ ಮಾತ್ರ ಮಾಡಿದ್ವಿ, ಅದನ್ನು ಮಾಡ್ಬೇಕ. ಇದು ಅವ್ರ ತೀರ್ಮಾನ ಬಂದಿತ್ತು, ಎಷ್ಟು ಅನ್ಯಾಯ. ಹೀಗೆ ಮಾಡ್ಬೇಕು, ಒಬ್ಬರಿ ದ್ರೋಹ ಮಾಡಿ ಇಷ್ಟ ಆಯ್ತು, ಇನ್ನು ತಂಟೆಗೆ ಹೋಗಬಾರ್ದು, ನಾವು ಭಕ್ತಿ ಮಾಡಬೇಡ ತೀರ್ಮಾನ ಮಾಡ್ಕೊಂಡಿದ್ರೆ ಅದಕ್ಕೆ ಜ್ಞಾನ ಆಗ್ತಿತ್ತು. ಜ್ಞಾನ ಆಗ್ಲಿಲ್ಲ. ಚಕ್ರರಥ ಪ್ರತೀಪಂ ವಿರೋಧ, ಪ್ರತೀಪ ಅಂದ್ರೆ ವಿರೋಧ. ಸಮ್ಮಂತ್ರ ಚೈವ ಮತಿ ಪಾಪ ತಮಾ ನರೇಂದ್ರ ಪುತ್ರಾಹ. ಹೀಗೆ ವಿಚಾರವನ್ನು ಮಾಡಿ ಅತಿ ಪಾಪತಮ, ಪಾಪ ಪಾಪತಮ ಅತಿ ಪಾಪತಮ, ಎಷ್ಟು ಡಬಲ್ ಸೂಪರ್ಲೇಟಿವ್ ಇದ್ದಾಗೆ. ಅತಿ ಪಾಪಿಗಳು ಸಾಕು, ಪಾಪತಮರು ಸಾಕು, ಅತಿ ಪಾಪತಮಾಹ ಅತ್ಯಂತ ಪಾಪಿಷ್ಠರಾದಂಥ ಅವರೆಲ್ಲ ಹುಟ್ಟಿದ್ದೇನಾಗಿ ನರೇಂದ್ರ ಪುತ್ರಾಹ ರಾಜಕುಮಾರಗಳ ಹೆಸರಿಗೆ. ಹರೇಶ್ಚ ಬಹು ಚಕ್ರರಥ ಪ್ರತೀಪಂ, ಹರಿಗೆ ಬಹುವಿಗೆ ವಿರೋಧ ಮಾಡಕ್ಕೆ ತೊಡಗಿದ್ರು. ಅನೇಕ ರೀತಿಯ ಕೃಷ್ಣನಿಗೂ ಕಿರುಕುಳ ಕೊಡಬೇಕು ಅಂತ ಶುರು ಮಾಡಿದರು. ತೈ ಪ್ರೇರಿತ ನೃಪತಯ ಪಿತರಶ್ಚ, ಪಾಪಿಷ್ಠರಾದಂಥ ಅವರೆಲ್ಲ ಹುಟ್ಟಿದ್ದೇನಾಗಿ ನರೇಂದ್ರ ಪುತ್ರಾಹ ರಾಜಕುಮಾರಗಳ ಹೆಸರಿಗೆ. ಹರೇಶ್ಚ ಬಹು ಚಕ್ರರಥ ಪ್ರತೀಪಂ, ಹರಿಗೆ ಬಹುವಿಗೆ ವಿರೋಧ ಮಾಡಕ್ಕೆ ತೊಡಗಿದ್ರು. ಅನೇಕ ರೀತಿಯ ಕೃಷ್ಣನಿಗೂ ಕಿರುಕುಳ ಕೊಡಬೇಕು ಅಂತ ಶುರು ಮಾಡಿದರು. ತೈ ಪ್ರೇರಿತ ನೃಪತಯ ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥ ಸುತೇನ ಹರೇ ಸಕಾಶಂ ಯುದ್ಧಾಯ ಜಗ್ಗುರುಮುನಾಷ್ಟದಶೇಷು ಯುದ್ಧೇಶು ಅತ್ಯಂತ ಭಗ್ನ ಬಲದರ್ಪ ಮದಾ ನಿವೃತ್ತಾಃ. ತೈಃ ಪ್ರೇರಿತಾಃ ನೃಪತಯಃ ಪಿತರಃ ಚ ತೇಷಾಂ ಸಾಕಂ ಬೃಹದ್ರಥ ಸುತೇನ ಹರೇಃ ಸಕಾಶಂ ಯುದ್ಧಾಯ ಜಗ್ಮುಃ ಅಮುನಾ ಅಷ್ಟದಶೇಷು ಯುದ್ಧೇಶು ಅತ್ಯಂತ ಭಗ್ನ ಬಲದರ್ಪ ಮದಾಃ ನಿವೃತ್ತಾಃ. ಇವರು ಡೈರೆಕ್ಟ್ ಹೋಗ್ಲಿಲ್ಲ ದುರ್ಯೋಧನಾದಿಗಳು. ಒಂದು ಭಯ, ಇನ್ನೊಂದು ಕಡೆ ಭೀಷ್ಮ ದ್ರೋಣಾದಿಗಳೆಲ್ಲ ಯಾರವರು? ಭೀಷ್ಮರೆಲ್ಲ ಕೃಷ್ಣನ ಭಕ್ತರವರು, ಗೊತ್ತಾಯ್ತಾ? ಧೃತರಾಷ್ಟ್ರನ ಭಕ್ತಿ ದ್ವೇಷಿ ಅಲ್ಲ. ಅವ್ರು ಬಿಡೋದಿಲ್ಲ ಹೋಗ್ಲಿಕ್ಕೆ, ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ ಇಂಡೈರೆಕ್ಟ್ ಆಗಿ ಜನ ತಯಾರು ಮಾಡಕ್ಕೆ ಕಳಿಸ್ಕೊಡೋದು, ನೀವು ಹೋಗಿ ಅಂತೇಳಿ. ನಮಗೆ ಗೊತ್ತಿಲ್ಲ ಅಂತ ಹೇಳೋದು, ಈ ರೀತಿ ಮಾಡಕ್ಕೆ ಶುರು ಮಾಡಿದ್ರು. ಔಟ್ ಅಂಡ್ ಔಟ್ ಮಾಡೋ ಶಕ್ತಿ ಇರಲಿಲ್ಲ ಅವರಿಗೆ. ಶಕ್ತಿ ಇರಲಿಲ್ಲ ಅಂಬೋದು ಓಪನ್ ಅದು. ಆದ್ರೆ ಹೋಗ್ಲಿಕ್ಕೆ ಇವ್ರು ಪರ್ಮಿಷನ್ ಕೊಡೋದಿಲ್ಲ. ಗೊತ್ತಾದ್ರೆ ಬಯಸ್ಕೊತೀವಿ, ಇನ್ನು ಹುಡುಗರಲ್ಲ ಇನ್ನೂ ಕೂಡ. ಆಮೇಲೆ ಅವ್ರನ್ನ ಕ್ಯಾರಿ ಅನ್ನಲಿಲ್ಲ, ಆ ಸ್ಟೇಜಲ್ಲಿ ಇದ್ದಾರೆ ಇನ್ನೂ ಕೂಡ. ಈಗ ವಯಸ್ಸು ಎಷ್ಟಿಗೆ ಎಲ್ಲರಿಗೂ? ಆ ವಯಸ್ಸಲ್ಲಿ ಇರ್ತಾರೆ. ಆ ದೊಡ್ಡವರು ಹೆದರೋಷ್ಟು ಒಂದು ಸಾಲ ಇರುತ್ತಾಗ ಮುಂದೆ ಕೇರ್ ಮಾಡೋದಿಲ್ಲ ಅದನ್ನ. ಈಗ ಕೃಷ್ಣನ ವಿರುದ್ಧ ಡೈರೆಕ್ಟ್ ಹೋಗದೇನೆ ಯಾರ್ಯಾರು ಹೋಗ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಸಪೋರ್ಟ್ ಕೊಡೋಕೆ ಶುರು ಮಾಡಿ. ರಾಜ್ಕುಮಾರ್ ಇದ್ರಲ್ಲ, ನಿಮ್ಮ ಅಪ್ಪಂದ್ರೆ ಹೇಳಿ, ನಿಮ್ಮ ಅಪ್ಪನಿಗೆ ಹೇಳಿ ಕೇಳ್ತಿದ್ರು, ಇವ್ರ ಅಪ್ಪರಿಗೆ ಹೇಳೋದು, ಅವ್ರು ಹೋಗೋದು, ಇವರು ಹೋಗೋದು. ಈ ನಿಧಾನ ಡೆವಲಪ್ ಆಗ್ತಾ ಶುರುವಾದ್ರೆ ಹೇಗೆ ದ್ವೇಷ ವೃದ್ಧಿ ಮಾಡ್ಕೋತಾ ಇದ್ದಾರೆ. ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥ ಸುತೇನ ಹರೇ ಸಕಾಶ. ಜರಾಸಂಧನ ಫಾಲೋಯರ್ಸ್ ಆಗಿಬಿಟ್ಟು ಅವನಿಗೆ ಸಪೋರ್ಟ್ ಕೊಟ್ಕೊಂಡು ಹೊರಟು. ಮೊದಲೆಲ್ಲ ಆ ರಾಜರೆಲ್ಲ ಹೇಗೆ ಬರ್ತಾ ಇದ್ರು, ಜರಾಸಂಧನಿಗೆ ಹೆದರಿ ಅಥವಾ ಅವನು ಮೆಚ್ಚಿ ಬರ್ತಾ ಇದ್ರು. ಹೊಸ ಗುಂಪು ಬಂದು ಆಡಾಯ್ತು. ಈಗ ದುರ್ಯೋಧನ ಕಡೆಯವರು ಸೇರ್ಲಕ್ಕೆ ಶುರು ಮಾಡಿಬಿಟ್ಟು, ಈಗ ನದಿ ಬೆಳೀತಾ ದೊಡ್ಡದಾಗ್ತಾ ಹೋಗ್ತಾ ಆ ನೀರು ಸೇರಿಬಿಟ್ಟು ಆ ಥರ ಸೇರ್ಕೊಂಡ್ರು. ಇನ್ನೂ ಸ್ವಲ್ಪ ಶಕ್ತಿ ಜಾಸ್ತಿ ಆಯ್ತು ಜರಾಸಂಧನಿಗೆ. ಇವರು ತಾವು ಅಲ್ಲಿಗೆ ಕೃಷ್ಣನ ಅವನು ಹೊಡೀಲಿ, ಇಲ್ಲಿ ಭೀಮರನ್ನು ನಾವು ಟ್ರೈ ಮಾಡೋಣ. ಈಗ ಆಗ್ತಾ ಒಂದು 5 ಡೇ ಗೆಲ್ಲಬಹುದು ಅಂತ ಒಂದು ಭ್ರಾಂತಿ ಅವರಿಗೆ ಬಂತು.
ಯುದ್ಧಾಯ ಜಗ್ಮುಹು ಅಮುನಾ ಅಷ್ಟದಶೇಷು, ಎಷ್ಟು 18 ಬಾರಿ ಯುದ್ಧಕ್ಕೆ ಹೋಗ್ತಾರೆ. ಅತ್ಯಂತ ಭಗ್ನ ಬಲದರ್ಪ ಮದ ನಿವೃತ್ತ, ಅತ್ಯಂತ ಭಗ್ನ ಬಲದರ್ಪ ಮದ, ಹೋಗಿ ಸುಮ್ಮನೆ ಸೋತು ಬರಲಿಲ್ಲ. ಅತ್ಯಂತ ಭಗ್ನ ಬಲದರ್ಪ ಮದ, ಬಲಮದ ಅದರಿಂದ ಕೂಡಿದ್ರು. ಗೊತ್ತಾಯ್ತಾ? ಎಲ್ಲ ಹಾಳಾಗೋಯ್ತು, ಕಳ್ಕೊಂಡು ಸೊಕ್ಕು ಮುರ್ಕೊಂಡು ಬಂದು, ಸೊಕ್ಕು ಮುರ್ಸ್ಕೊಂಡು ಬಂದು. ಏನಾಗಿತ್ತು ಗೊತ್ತಿದೆ ಈಗಾಗಲೇ. ರಥ ಹೋಯ್ತು, ಸಾರಥಿ ಹೋದ, ಕುದುರೆ ಹೋಯ್ತು, ಧ್ವಜ ಹೋಯ್ತು, ಬಟ್ಟೆನೂ ಕೃಷ್ಣ ತೆಗೆದಾಕಿದ. ಈ ಸ್ಥಿತಿ ಬಂದವರು ಅತ್ಯಂತ ಭಗ್ನ ಬಲ ದರ್ಪ ಮದಾಹ. ಹೌದು, ಕಂಸ ಅಲ್ಲ, ಎಲ್ಲ ಸತ್ತೋಗಿದ್ದಾನೆ ಕಂಸ ಈಗಾಗಲೇ. ಯಾರೀಗ ಮುಂದೆ ಆ ಸತ್ವ ಅಲ್ಲಿ ಲೀಡರ್ ಆಗ್ಬೇಕಷ್ಟೇ, ಅವನು ಸರ್ವಲೋಕದಲ್ಲಿ ಲೀಡರ್ ಆಗ್ಬೇಕು, ಇಲ್ಲಿಲ್ಲ ಅವನೀಗ. ಯುದ್ಧಾಯ ಜಗ್ಗುರಬುನ ಅಷ್ಟದಶೇಷು, 18 ಸಲ ಸಪೋರ್ಟ್ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ. ಅತ್ಯಂತ ಭಗ್ನ ಬಲದರ್ಪ ಮತ್, ಪ್ರತಿ ಸತ್ತಿರು ಒಂದು ಸತ್ತಿ ಕೂಡ ಯಾವ ಸ್ಥಿತಿ ಬರಲಿಲ್ಲ ಅವರಿಗೆ. ಅಕಸ್ಮಾತ್ ಗೆದ್ದುಗಲ್ಬೋದು ಅನ್ನೋ ಹಂತಕ್ಕೂ ರೀಚ್ ಆಗಲೇ ಇಲ್ಲ. ತೇನಾ ಗೃಹೀತ ರಥವಾ ಜಿಗಜಾನಿತಾಂತಂ ಶಸ್ತ್ರೈ ಪರೀಕ್ಷತ ತನೂಭಿರಲಂ ಸಮಮಂತಹ ರಕ್ತಂ ವಿಶಸ್ತ್ರ ಕವಚ ಧ್ವಜವಾದಿ ಸೂತಾಃ ಸ್ರಸ್ತಾಂಬರಾಃ ಸಚಿತ ಮೂರ್ಧಜಿನೋ ನಿವೃತ್ತಾಃ. ತೇನ ಭಗ್ನ, ಅತ್ಯಂತ ಭಗ್ನ ಬಲದರ್ಪ ಮದಾಹ ಅಂತ ಹೇಳಿದ್ರಲ್ಲ, ಎಕ್ಸ್ಪ್ಲೇನ್ ಮಾಡ್ತಾರೆ. ತೇನ ಆಗೃಹೀತ ರಥವಾಜಿ ಗಜಾಃ ನಿತಾಂತಂ ಶಸ್ತ್ರೈಃ ಪರೀಕ್ಷತ ತನೂಭಿಃ ಅಲಂ ವಮಂತಃ ರಕ್ತಂ ವಿಶಸ್ತ್ರ ಕವಚ ಧ್ವಜವಾದಿ ಸೂತಾಃ ಸ್ರಸ್ತಾಂಬರಾಃ ಸ್ಲಥಿತ ಮೂರ್ಧಜಿನಃ ನಿವೃತ್ತಾಃ. ತೇನ ಆಗೃಹೀತ ರಥ ವಾಜಿಗಜಾಹ, ಕೃಷ್ಣ ಏನು ಮಾಡಿದ್ರು, ಸೋಲಿಸಿಬಿಟ್ಟು ರಥ ಕುದುರೆ ಎಲ್ಲ ಕೃಷ್ಣ ಆ ಕಡೆ ಕಳ್ಕೊಳಕ್ ಅವ್ರ ಕಡೆಗೆ ಹೋಗ್ಬಿಡ್ತಾ ಇದ್ದೆ ಎಲ್ಲ ಕೂಡ. ಕೆಲವು ನಾಶ ಮಾಡ್ತಾ ಇದ್ದ, ಕೆಲವನ್ನ ತನ್ನ ಕಡೆ ಏನ್ ಮಾಡ್ತಾರೆ, ಸ್ವತ್ತನ್ನೆಲ್ಲ ತಮ್ಮ ವಶಿಗೆ ತಗೋತಾರಲ್ಲ ಹಾಗೆ. ಕುದುರೆ ಆನೆ ಎಲ್ಲ ಕೃಷ್ಣನ ಕಡೆ ಹೋಗ್ಬಿಡ್ತಾ ಇತ್ತು, ಕೃಷ್ಣ ತನ್ನ ವಶಿಗೆ ತಗೊಳ್ತಾ ಇದ್ದ. ಅದರಿಂದ ಕೃಷ್ಣನ ಸೈನ್ಯದ ಬಲ ಜಾಸ್ತಿ ಆಗಲಿಕ್ಕೆ ಶುರುವಾಯ್ತು. ಕೊಂದು ಹಾಕ್ಬಿಟ್ಟು ಏನಾಗುತ್ತೆ, ಇಬ್ರಿಗೂ ಇಲ್ಲ ಆಗುತ್ತೆ. ಅದು ನಾವು ಕಿತ್ಕೊಂಡ್ಬಿಟ್ರೆ ಏನಾಯ್ತು, ಲಾಭ ಆಯ್ತು. ಕೃಷ್ಣ ಆ ರೀತಿ ಮಾಡ್ತಾನೆ. ಇನ್ನೊಂದು ಕಡೆಗೆ ನಿತಾಂತಂ ಅಂದ್ರೆ ಟೋಟಲಿ ಒಬ್ಬರದು ಉಳ್ಕೊಳ್ಳಿಲ್ಲ, ಆ ರೀತಿ ಹೊಡೆದ. ಶಸ್ತ್ರೈಹಿ ಪರೀಕ್ಷತ ತನೂಭಿ, ಶಸ್ತ್ರಗಳಿಂದ ಅವ್ರ ದೇಹಗಳನ್ನ ಗಾಯಗೊಳಿಸಿದೆ, ಮೈಯೆಲ್ಲ ಗಾಯ ಆಯ್ತು ಅವರಿಗೆ. ಅಲಂ ವಮಂತಹ ರಕ್ತಂ, ಮುಂದೆ ಸೇರಿಸೋದು. ಅಲಂ ರಕ್ತಂ, ರಕ್ತ ಒಂದೇ ಸಮಯ ಕಾರ್ತಿದ್ದಾರೆ. ಸಣ್ಣ ಪುಟ್ಟ ವಾಂತಿ ಅಲ್ಲ, ಎಂಥ ವಾಂತಿ ಅದು, ಬಟ್ಟೆ ಹಿಡ್ಕೊಂಡ್ರೆ ಸುಸ್ತ ಬೀಳ್ಬೇಕಂತ ರಕ್ತವಾಂತಿ. ಸಾಮಾನ್ಯವಾಗಿ ವಾಂತಿ ಆದಾಗಲೇ ಏನಾಗ್ತದೆ ಮನುಷ್ಯನಿಗೆ, ಭಾರಿ ಸುಸ್ತಾಗ್ತಾನೆ. 3 ಅಕ್ಷರ ವಾಂತಿ ಆಗಿಬಿಟ್ರೆ ಅದು ಭಾಳ ನಿಸ್ಸಕ್ತನಾಗ್ಬಿಡ್ತಾನೆ. ಇದು ರಕ್ತಂ ವಮಂತಹ, ರಕ್ತ ಕಾರ್ಕೊಂಡು ಏನಾಯ್ತು ಈಗ, ಭಾರಿ ದರ್ಪ ಮುಗಿದೋಗ್ತಾ ಇದೆ ಕಥೆಯವರು. ವಿಶಸ್ತ್ರ ಕವಚ ಧ್ವಜ ವಾಜಿಸೂತಾಹ, ಶಸ್ತ್ರ ಹೋಯ್ತು. ಕವಚಾಹ, ಕವಚ ಕಳ್ಕೊಂಡ್ರು. ವಿಧ್ವಜಾಹ, ವಿಜಯಧ್ವಜರಲ್ಲ ವಿಧ್ವಜರು, ವಿಜಯದ ಧ್ವಜ, ಇದು ವಿಧ್ವಜರು, ಧ್ವಜಹೀನರಾದರು. ಆಮೇಲೆ ವಿಭಾಜಿಗಳು, ಕುದುರೆನೂ ಕಳ್ಕೊಂಡ್ರು. ವಿಸೂತಾಹ, ವಿಯಮ ಎಲ್ಲದು ಕಾಮನ್ ಮಾಡೋದು, ಎಲ್ಲ ಕಳ್ಕೊಂಡ್ಬಿಟ್ಟು ಏನಿಲ್ಲ. ಸ್ರಸ್ತಾಂಬರಾಹ, ಬಟ್ಟೆನೂ ಜಾರಿಸ್ಕೊಂಡ್ರು. ಲಿಖಿತ ಮೂರ್ಧಜಿನಃ, ಕಿರೀಟ ಉದ್ದೋಯ್ತು, ಅವ್ರ ಕೂದಲು ಸಿಕ್ಕಾಬಟ್ಟೆ ಹಾಳಾಗೋದು. ಮೂರ್ಧಜ ಅವನಿಗೆ 2 ಅರ್ಥ ನೋಡಿ, ಮುಖ್ಯವಾಗಿ ಕಿರೀಟ ಅಂತಾನೆ ಅರ್ಥ. ಕಿರೀಟಗಳ ಜಾರಿ ಬಿದ್ದು ಅಂದ್ರೆ ಪಟ್ಟನ್ನು ಕಳ್ಕೊಂಡ್ರು ಅಂತ ಅರ್ಥ. ಸೀಟ್ ಹೋಯ್ತು ಅಂದ್ರೆ ಏನರ್ಥ, ಇನ್ನೊಂದು ಸೀಟ್ ಹಾಕೋತ ಹೇಳಕ್ಕಾಗ್ತಾರ, ಸೀಟ್ ಹೋಯ್ತು ಅಂದ್ರೆ ಏನರ್ಥ, ಅವ್ನು ಗಾನ್ ಅಂತ, ಅವ್ರ ಅಧಿಕಾರ ಕಳ್ಕೊಂಡ ಅಂತ ಅರ್ಥ. ಅದನ್ನೆಲ್ಲ ಕಳ್ಕೊಂಡು ಬಂದರು. ಇದು ದುರ್ಯೋಧನ ಮಾತು ಕೇಳ್ಕೊಂಡ್ರೆ ಹಣೆ ಬರ, ಕೃಷ್ಣನ ಮಾತು ಕೇಳ್ಕೊಂಡ್ರೆ ಸುಮ್ಮನೆ ಇರ್ಬೋದಾಗಿತ್ತು. ಅವ್ನು ಸೋಲರ್ ಅಷ್ಟೇ. ಈಗ ಇದೆಲ್ಲ ಕೆಲವು ಹತ್ರ ಬರಲಿಲ್ಲ, ಸೋಲರ್ ಸಂಖ್ಯೆ ಜಾಸ್ತಿ ಆಯ್ತು ಅಷ್ಟೆ. ಏವಂ ಏನ ಸ್ಲಥಿತ ಅಂದ್ರೆ ಏನು, ಸಡಿಲಗೊಳ್ಳೋದು, ಸ್ಲಥಿತಾಂಬರರು, ಅಂದ್ರೆ ಜಾರಿ ಬಿದ್ದವರ, ಅದು ಲೂಸ್ ಆಗಿ ಬಿದ್ದೋಯ್ತು ಅಂತ. ನಿವೃತ್ತ ರಿಟೈರ್ ಆದ್ರು, ವಾಪಸ್ ಬಂದ್ರು ಅಂತ. ಹೇಗೆ ವಾಪಸ್ ಬಂದ್ರು, ಹೋದವ್ರು ಹೇಗಿದ್ರು, ಬರೋರು ಹೇಗಿದ್ರಿ, ಈಗ ಹೋದ್ ಬರೀ ಎಲ್ಲ ವೆಹಿಕಲ್ ಕರ್ಕೊಂಡು ಹೋಗಿ ಬರ್ತಾವ, ಬೈಯೆಲ್ಲ ಗಾಯ ಮಾಡ್ಕೊಂಡು ನಡ್ಕೊಂಡ್ ಬಂದ್ರೆ ಏನಾಯ್ತಾ, ಹೋಯ್ತಾ ವೆಹಿಕಲ್ ಹೋಯ್ತಾ, ನಿಂದು ಎಲ್ಲ ಹಾಳಾಗೋಯ್ತಾ ಅಂತ ಕೇಳ್ತಾರಲ್ಲ, ಹಾಗಿದ್ದೀವಿ. ಅವ್ರು ನೋಡ್ಯಾರ ರಿಸಲ್ಟ್ ಕೇಳ್ಬೇಕಾಗಿಲ್ಲ, ಹೇಗಿದ್ರು ಅವರು. ಟೋಟಲ್ ಡಿಫೀಟ್ ಅದು, ಜಸ್ಟ್ ಡಿಫೀಟ್ ಅಲ್ಲ, ಸಣ್ಣ ಪುಟ್ಟ ಡಿಫೀಟ್ ಅವ್ರು ಏನ್ ಮಾಡ್ಬೋದಾಗಿತ್ತು, ಅವರು ಸ್ವಲ್ಪ ಗೆದ್ದು ಪ್ರಿಟೆಂಡ್ ಮಾಡ್ಬೋದಾಗಿತ್ತು. ಏನ್ ಪ್ರಿಟೆಂಡ್ ಮಾಡ್ತಾರೆ, ಇಷ್ಟ ಬೈಯೆಲ್ಲ ಗಾಯ ರಕ್ತ ಕಾರ್ಕೋತ ಬಂದ್ರೆ, ಮೈ ಮೇಲೆ ಬಟ್ಟೆ ಕೂಡ ಸರಿ ಇಲ್ದೇನೆ, ಕವಚ ಏನು ಇಲ್ಲದೆ ಬಂದ್ರೆ ಏನರ್ಥ. ಹೋದಾಗ ಹಾಗೆ ಬರ್ತೆ, ಹೀಗೆ ಬಂದ್ರೆ ಹೊಣೆ ಬರತ್ತೆ ಬೈತಾರೆ, ಮನೆಯವರೇ ಬೈತಾರ, ಆ ಸ್ಥಿತಿ ಬಂದ್ರು. ಅದಕ್ಕೆ ದರ್ಪ ಎಲ್ಲ ಕಳ್ಕೊಂಡು ಬಂದ್ರು ಅಂತ. ಭಗವತ್ ಮುಂದೆ
ಏವಂ ಬೃಹದ್ರಥ ಸುತೋಪಿ ಶುಚೋಚ್ಯ ರೂಪ ಆರ್ತೋ ಯಯೌ ಬಹುಶಯೇವ ಪುರಂ ಸ್ವಕೀಯಂ ಕೃಷ್ಣೇನ ಪೂರ್ಣಬಲವೀರ್ಯ ಗುಣೇನ ಮುಕ್ತೋ ಜೀವೇತ್ಯತೀವ ವಿಜಿತಃ ಶಶಿತಾವಶೇಷಃ. ಏವಂ ಬೃಹದ್ರಥ ಸುತೋಪಿ ಸುಶೋಚ್ಯ ರೂಪ. ಹೀಗೆ ಬರೀ ಅವರ ಅನುಯಾಯಿಗಳಷ್ಟೇ ಅಲ್ಲ, ಕ್ಯಾಪ್ಟನ್ ಬೃಹದ್ರಥ ಸುತ ಅಪಿ ಸುಶೋಚ್ಯ ರೂಪ. ಅಶೋಚಾನನ್ವಶೋಚಸ್ತ್ವಂ ಸುಶೋಚ್ಯ ರೂಪ, ಅತ್ಯಂತ ಶೋಚನೀಯವಾದ ಸ್ಥಿತಿಯನ್ನು ತಲುಪಿದ. ಅವ್ನು ನೋಡಿದ್ರೆ ಅಯ್ಯೋ ಪಾಪ ಎಂತ ಇರ್ತಾರಲ್ಲ, ನಮ್ಮ ಶತ್ರುಗಳಿಗೂ ಇಂಥ ಒಂದು ದುಃಖ ಬರಬಾರದು ಅಂತ ಹೇಳ್ತಾರಲ್ಲ, ಅಷ್ಟರ ಮಟ್ಟಿಗೆ ಅವರ ಸ್ಥಿತಿ ಆಗಿತ್ತು. ಸುಶೋಚ್ಯ ರೂಪ ಆರ್ತ ಭಾರಿ ನೊಂದ. ಯಯೌ ಬಹುಶಯೇವ ಪುರಂ ಸ್ವಕೀಯ, ಬಹಳಷ್ಟು ಮಾಡಿಕೊಂಡು ತನ್ನ ಪಟ್ಟಕ್ಕೆ ವಾಪಸ್ ಹೋಗ್ತಾ ಇತ್ತು. ಹೋದ ಪುಟ್ಟ ಬಂದ ಪುಟ್ಟ ಅಂತಾರಲ್ಲ, ಆ ರೀತಿ ಅವನ ಸ್ಥಿತಿ. ಬಂದ ಪುಟ್ಟ ವಾಪಸ್ ಬಂದಿದೆ, ಅದಕ್ಕೂ ಮೈಯೆಲ್ಲ ಗಾಯ ಮಾಡ್ಕೊಂಡು ಬಂದ. ಕೃಷ್ಣೇನ ಪೂರ್ಣಬಲ ವೀರ್ಯ ಗುಣೇನ ತಹ. ಇಷ್ಟಾದರೂ ಅವನು ತಾನು ಉಳ್ಕೊಂಡ್ ಬಂದಿದ್ದಲ್ಲ, ಕೃಷ್ಣ ಬಿಟ್ಟ ಅಂತ ಬಂದೇ ಹೊರತಿಲ್ದ್ರೆ ಕತೆ ಮುಗಿದು ಹೋಗ್ತಿತ್ತು. ಭೀಮನಿಂದ ಕೊಲಿಸ್ಬೇಕು ಅಂತ ಒಂದು, ಭೂಭಾರ ಹರಣ ಆಗ್ಬೇಕಂತ ಒಂದು, ಅದಕ್ಕೋಸ್ಕರ ಕೃಷ್ಣ ಬಿಡ್ತಿದ್ನೇ ಹೊರತು ಹಾಗಿದ್ದು ಒಂದು ಪ್ರಶ್ನೆ ಬರೋದು. ಮತ್ತು ಕೃಷ್ಣ ಬಿಡಿಸ್ಕೊಂಡು ಬರ್ಲಿಕ್ಕಾಯ್ತಾರೆ ಕೊನೆ ಪಕ್ಷ. ಸದ್ಯ ಪಾರಾಯ ಬಂದಿ ಅಂತ ಹೇಳಿದ್ರೆ ಅದು ಅಲ್ಲ. ಏನಾಗಿದೆ, ಅವನಿಗೆ ಅನಿಸ್ತಿತ್ತು ಕೃಷ್ಣ ಉದ್ದೇಶಪೂರ್ವಕ ಬಿಡ್ತಾ, ಅವರಿಗೆ ಗೊತ್ತಾಗ್ತಾ ಇತ್ತು ಕೃಷ್ಣ ಸುಮ್ಮನೆ ಬಿಡ್ತಾ ಇಲ್ಲ, ಕೈಲಾಗದೆ ಬಿಡ್ತಾ ಇಲ್ಲ, ಅಥವಾ ನಾನು ಶಕ್ತಿಯಿಂದ ನಾನು ಪಾರಾಯ ಬರ್ತಾ ಇಲ್ಲ. ಕೃಷ್ಣ ಏನ್ ಮಾಡ್ತಿದ್ದಾನೆ, ಯಾತಕ್ಕೋ ಬಿಡ್ತಾ ಇದ್ದಾನೆ. ಮಾರೀಚ ಹೇಳ್ತಾನೆ, ರಾಮದೇವರು ಒಂದು ಬಾಣ ಹೊಡೆದ್ರು ಬಿದ್ದ. ನಮ್ಮ ಜನ ಆದ್ರೆ ಸರಿಯಾಗಿ ಗುರಿ ಬೀಳಲಿಲ್ಲ, ಬಿದ್ದಾತು ಹೇಳ್ಕೊತಿರ್ತಾರೆ. ನಮ್ಮಲ್ಲಿ ಅಂಥ ವ್ಯವಸ್ಥೆ ಮಾಡೋದು ಬೇರೆಲ್ಲ ಕೂಡ ಸ್ವಲ್ಪ ಎಡವಟ್ಟ ಹಾಕ್ತಾರೆ ಅವರಿಗೆ ಅಂತೇಳಿ. ಆಗ ಮಾರೀಚ ಬಿದ್ದ ಬಂದ. ಆಮೇಲೆ ಮಾರೀಚ ಹೇಳ್ತಾರೆ, ಮಂದಿ ಆಚಾರ್ಯ ಬರೀತಾರೆ, ಆ ಕೃಷ್ಣ ರಾಮದೇವ್ರ ಉದ್ದೇಶ ಹಾಗೆ ಅವನು ಪಾಪದ ಕೂಡ ತುಂಬಬೇಕಾಗಿತ್ತು, ಇನ್ನೂ ಪಾಪ ಮಾಡಬೇಕಾಗಿತ್ತು, ಬಿಟ್ಟ ಅಂತ ಕಷ್ಟ ಹೇಳ್ತಾರೆ. ಮುಂದೆ ಅವನು ರಾವಣ ಬರ್ತಾನೆ, ನಂಗೆ ಸಹಾಯ ಮಾಡೋಂತ ಕೇಳ್ತಾನೆ. ಆ ಹೇಳ್ತಾನೆ, ಏನ್ ತಿಳ್ಕೊಂಡಿ ರಾಮನ್, ಏನ್ ತಿಳ್ಕೊಂಡಿದ್ದೇನೆ ಗೊತ್ತಾ? ರಾಮ ಅಂದ್ರೆ ರಾಮೋ ವಿಗ್ರಹವಾನ್ ಧರ್ಮ ರಿಪೂಣಾಮಪಿ ವತ್ಸಲಹ. ರಾಮ ಭಾರಿ ವರ್ಣನೆ ಮಾಡ್ತಾರೆ ರಾಮನನ್ನು. ಆತ ಶಕ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ತಪ್ಸು ಬಂದಿ ತಿಳ್ಕೊಂಡ್ಬಿಡ್ಬೇಡ. ಮತ್ತೆ ನೇಚ್ಛತಾ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತ. ಅವನು ಹೇಳೋ ಮಾತು, ನಾನು ಕೊಲ್ಲಕ್ಕೆ ಇಷ್ಟಪಡಿದ್ರೆ ನನ್ನ ಕಾಪಾಡಿ ಕಳಿಸಿದ್ದಾನೆ ರಾಮ, ಈಗ ಹೋದ್ರೆ ಹೋಗ್ಬಿಡ್ತೇನೆ ಅಷ್ಟೇ ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತಾಯ್ತು ಬಿಟ್ಟಿದ್ದಾರೆ ಅಂತೇಳಿ. ಅವರಿಗೆ ಅನಿಸುತ್ತೆ ಇವರೆಲ್ಲ ವರ್ಷ ಹೇಳ್ತಾರೆ, ಇವರಿಗೂ ಗೊತ್ತಿದೆ. ಅದಕ್ಕೆ ಕೃಷ್ಣೇನ ಮುಕ್ತ, ಇವನು ತಪ್ಸ್ಕೊಂಡು ಹೋದವನೆಲ್ಲ ಕೃಷ್ಣ ತಾನಾಗಿ ಬಿಟ್ಟ. ಅವ್ರಿಗೆ ಅನಿಸ್ತು ಯಾತಕ್ ಬಿಟ್ಟ ಅಂತ ಅನಿಸ್ತು. ಕೊನೆಗೆ ಗೊತ್ತಾಯ್ತು ಯಾತಕ್ ಬಿಟ್ಟ ಅಂತ ಅರ್ಥ ಆಗ್ಬೇಕು ಅವ್ರಿಗೆ. ಮುಕ್ತೋ ಜೀವೇತ್ಯತೀವ ವಿಜಿತಃ ಶಶಿತಾವಶೇಷ. ಕೃಷ್ಣೇನ ಪೂರ್ಣಬಲ ವೀರ್ಯ ಗುಣೇನ. ಕೃಷ್ಣ ಮುಕ್ತ ಅಂತ ಯಾಕೆ ಹೇಳ್ತೀರಿ, ಇವನೇ ತಪ್ಸ್ಕೊಂಡು ಅಂತ ಯಾಕೆ ಹೇಳ್ಬಾರ್ದು ಅಂದ್ರೆ, ಪೂರ್ಣಬಲ ವೀರ್ಯ ಗುಣೇನ. ಪೂರ್ಣಬಲ, ಪೂರ್ಣವೀರ್ಯ, ಪೂರ್ಣ ಗುಣಪೂರ್ಣ. ಅವನಿಂದ ತಪ್ಸ್ಕೊಳ್ಳೋಕೆ ಸಾಧ್ಯ ಇದೆ ಅವನಿಗೆ. ಅವನು ಬಿಟ್ಟ ಅಂತ ಬಂದ ಅಂತ ಹೇಳ್ತಾನೆ. ಆನೆಕಲ್ಲಿ ಸಿಕ್ಕಾಕೊಂಡಿದ್ದ, ಎತ್ತೆಸಿತು, ಸದ್ಯ ಬದುಕಿದೆ ಅಂತ ಬಂದ. ಯಶು ತಪ್ಸ್ಕೊಳ್ಳೋಕೆ ಬರ್ತಿತ್ತೆ ಅವ್ರ ಕೈಲೇ. ಅದು ಎಸಿತು ಅಂತ ಬಂದ ಹೊರತು ಇದಕ್ಕೆ ಬಂದಿದ್ದಲ್ಲ. ಕೃಷ್ಣ ಹಾಗೆ ಮಾಡಿದ್ದೆ ಕುಡ್ಕೊಂಡೆ ಹೊರತು ಬೇರೆ ಅಲ್ಲ. ಇವ್ರ ಕೈ ಆನೆ, ಸಾವಿರಾರು ಆನೆ ಫಲ ವರ್ಷ ಫಲ ಆನೆಯಲ್ಲಿ ತಪ್ಸ್ಕೊಬರೋದು ಏನ್ ಬಂತು ಇವನೀಗ? ಅವ್ನು ಬಿಸಾಕಿದ್ದಕ್ಕೆ ಬಂದ. ಮುಕ್ತ ಜೀವ ಇತ್ಯೇವ ಇತ್ಯತೀವ, ಬದುಕೆ ಹೋಗು ಅಂತ ಬಿಟ್ಟಾಗ ಗೊತ್ತಾಯ್ತಲ್ಲ ಯಾದಕ್ಕೆ ಬಿಟ್ಟ ಅಂತೇಳಿ. ಬದುಕೆ ಹೋಗು ಅಂದ್ರೆ ಆಮೇಲೆ ಸಾಯಿ ಅಂತ ಅರ್ಥ. ಸದ್ಯಕ್ಕೆ ಬದುಕೆ ಹೋಗು. ಇತೀವ ವಿಜಿತ ಸಂಪೂರ್ಣ ಸೋತ ಅವನು ಈ ರೀತಿ ಬಿಡಲ್ಪಟ್ಟವನಾಗಿ ಬಂದ. ಎಷ್ಟು ಮಟ್ಟಿಗೆ ಅವ್ರ ಸ್ಥಿತಿ ಆಗಿತ್ತು ಅಂದ್ರೆ, ಶ್ವಸಿತ ಅವಶೇಷ, ಉಸಿರಾಡ್ತಿತ್ತು ಅಷ್ಟೇ, ಆ ಸ್ಥಿತಿಯಲ್ಲಿ ಇದ್ದಾನೆ. ಅದೊಂದು ಪ್ರಾಣನೇ ಹೋಗ್ತಿತ್ತು, ಅಷ್ಟು ಬಿಟ್ಟಿದ್ದಾನೆ ಕೃಷ್ಣ, ಅಷ್ಟು ಹೊಡೆದು ಬಿಟ್ಟು. ಶ್ವಸಿತ, ಶ್ವಾಸ ಮಾತ್ರ ಅವಶಿಷ್ಟ ಅಂತಾರಲ್ಲ ಹಾಗೆ, ಉಸಿರು ಮಾತ್ರ ಆಡ್ತಾ ಇದೆ. ವೆಂಟಿಲೇಟರ್ ಇರ್ತಾರಲ್ಲ, ಏನು ಉಸಿರಾಡ್ತಾರಷ್ಟೇ. ಅಯ್ಯೋ ಮಾತೇನು ಬಂತಾರೆ, ಉಸಿರು ಮೈ ಎಚ್ಚರ ಕೂಡ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಆ ಸ್ಥಿತಿಯಲ್ಲಿ ಬಂದವ. ಅಂದ್ರೆ ಕೃಷ್ಣನಿಂದ ಆದ ಸೋಲು ಬರೀ ಜಸ್ಟ್ ಡಿಫೀಟ್ ಅಲ್ಲ, ಟೋಟಲ್ ಡಿಫೀಟ್. ಏನೋ ಭೀಮಸೇನ ಕೊನೆಯ ಘಟ್ಟದಲ್ಲಿ ಮಾಡಿತ್ತು. ಆಗ ಧರ್ಮರಾಜ ಹೊಡಿತಾರೆ ಆ ಸ್ಟೇಜಲ್ಲಿ. ಇಲ್ಲದ್ರೆ ಧರ್ಮರಾಜ ಸಾಧ್ಯ ಇರ್ತಿರ್ಲಿಲ್ಲ, ಯಾಕೆ ವಾಯುದೇವರ ಆವೇಶ ಇತ್ತು ಅವನಲ್ಲಿ, ಶಲ್ಯನಲ್ಲಿ. ಅದು ಹೋಗ್ಬೇಕಾಗ ಯಾರು ಎಲ್ಲಿ ಇದು ಬಂದಿಲ್ಲ. ದ್ವಾರಕೆ ನಿರ್ಮಾಣ ಆಗೇ ಇಲ್ಲ ಇನ್ನೂ ಕೂಡ. ಇನ್ನು ಇದೆಷ್ಟೇ 14ನೇ ಅಧ್ಯಾಯ, ಅದಾಗದು 17ನೇ ಅಧ್ಯಾಯದೊಳಗೆ. ಅದರಿಂದ ಆಗಿಲ್ಲ. ಮಧುರೆಗೆ ಹೋದ ಕೃಷ್ಣ, ಇವರು ವಾಪಸ್ ತನ್ನ ಮನೆಗೆ ಹೋದ. ಏವಂ ಗತೇಶು ಬಹುಶಃ ಸಾಮಾನ್ಯ ತಮಾಷೆ ಮಾಡಿ ಅಂತಾರೆ, ಸೆಂಚುರಿ ಹೊಡೆದ್ರು ಪೆವಿಲಿಯನ್ಗೆ ಹೋಗ್ಬೇಕು, ಔಟ್ ಆದ್ರೂ ಪೆವಿಲಿಯನ್ಗೆ ಹೋಗ್ಬೇಕು. ಪೆವಿಲಿಯನ್ಗೆ ಹೋಗ್ತಾರೆ, ಯಾವಾಗ ಪೆವಿಲಿಯನ್ಗೆ ಹೋಗ್ತಾರೆ ಅಂದ್ರೆ ಔಟ್ ಆಗ್ತಾರೆ ಅಂತ. ಬರೀ ಅವನ್ನ ಔಟ್ ಆದಂತ ಕರೆಯೋದಿಲ್ಲ, ಸೆಂಚುರಿ ಹೊಡೆದ ಹಾಗೆ ಹೇಳ್ತಾರೆ.
ಆ ಪೆವ್ಲಿನಿಗೆ ಹೋದ್ರು ಕೂಡ ಅವ್ನು ಹೇಗಿದ್ದಾರೆ, ಇಬ್ಬರು ಅವ್ರ ಮನೆಗೆ ಹೋದ್ರು. ಪಾಸ್ ಆದವರು ಮನೆಗೆ ಹೋಗ್ತಾನೆ, ಫೇಲ್ ಆದವರು ಮನೆಗೆ ಹೋಗ್ತಾನೆ. ಪಾಸ್ ಆದ ಮನೆಗೆ ಹೋದ್ರೆ ಏನಾದ್ರು ಸಂಭ್ರಮ, ಇವ್ರ ಮನೆಗೆ ಹೋದ್ರೆ ಮುಖ ಯಾರು ನೋಡಕ್ಕಾಗಲ್ಲ. ಅವ್ನು ಯಾರು ಮಾತಾಡಿಸ್ಬೇಡಿ ಪಾಪ ಭಾಳ ಹಾಳಾಗೋಗಿದ್ದಾರೆ ಅಂತ ಆಸ್ತಿ. ಮನೆಗೆ ಹೋದಾನಪ್ಪ ಅಂತ ಎಷ್ಟಾದ್ರು ಮನೆ ಕಳಿಸ್ಬಿಡ್ತೀವಿ ಅಂತಾರೆ. ಅಂದ್ರೆ ಅರ್ಥ ಏನು, ಕೆಲಸ ಕಳ್ಕೊತೀವಿ ಅಂತ ಅರ್ಥ. ಗೊತ್ತಾಯ್ತಾ? ಮನೆಗೆ ಹೋಗು ಅಂತ ಹೇಳೋದು, ಕೆಲಸ ಮುಗಿಸಿ ಮನೆಗೆ ಹೋಗೋ ಬೇರೆ, ಈಗಲೇ ಮನೆಗೆ ಹೋಗು ಅಂದ್ರೆ ಕೆಲಸ ಕಳ್ಕೊತೀಯ, ಆ ರೀತಿ ಮನೆಗೆ ಹೋಗ್ತೇನೆ. ಏವಂ ಗತೇಶು ಬಹುಶೋ ನತಕಂಧರೇಶು ರಾಜಸ್ವಜೋಪಿ ಮಥುರಾಂ ಸುಪುರೀಂ ಪ್ರವಿಶ್ಯ ರಾಮೇಣ ಸಾರ್ಧವಖಿಲೈಃ ಯದುಭಿಃ ಸಮೇತೋ ರೇಮೇ ರಮಾಪತಿ ಹಿ ಅಚಿಂತ್ಯ ಬಲೋ ಜಯಶ್ರೀಃ. ಏವಂ ಗತೇಶು ಬಹುಶಃ ನತಕಂಧರೇಶು ರಾಜಸು ಅಜಹಾಪಿ ಮಥುರಾಂ ಪುರೀಂ ಸ್ವಪುರೀಂ ಪ್ರವಿಶ್ಯ ರಾಮೇಣ ಸಾರ್ಧಂ ಅಖಿಲೈಃ ಯದುಭಿಃ ಸಮೇತಃ ರೇಮೇ ರಮಾಪತಿಃ ಅಚಿಂತ್ಯ ಬಲಃ ಜಯಶ್ರೀಃ. ಏವಂ ಗತೇಶು ಬಹುಶಃ, ಹೀಗೆ ಅನೇಕ ಸಲ, ನತಕಂಧರೇಶು ತಲೆ ಎತ್ಕೊಂಡು ಬರ್ತಿದ್ರು, ತಲೆ ತಕ್ಷಣ ಹೋಗ್ತಿದ್ರು. ರಾಜಸು ರಿಸಲ್ಟ್ ನೋಡ್ಬೇಕಾರೆ ತಲೆ ತೀರ್ ನೋಡ್ತಾರೆ, ಫೇಲ್ ತಲೆಗೆ ಬಿಟ್ಟು ಬರ್ತಾರೆ. ತಲೆ ಎತ್ತಾರೆ ನೋಡಿ, ಬೇರೆ ಹಾಕಿರ್ತಾರೆ ನೋಟಿಸ್ ಬೋರ್ಡಲ್ಲಿ, ಈ ತಲೆ ಎತ್ತಿ ನೋಡ್ತಾರೆ, ತಲೆ ಮುಗಿಸಿ ಬೇರೆ ಹೋಗ್ತಾರೆ, ಫೇಲ್ ಅಂತ ಗೊತ್ತಾದ್ರೆ. ಇಲ್ಲ ಹೋದ್ರೆ ತಲೆ ಎತ್ತೋದೇ ಇಲ್ಲ, ಯಾರು ಕೇಳಿದ್ರು ಹೀಗಿರ್ತಾರೆ, ಅಷ್ಟೇ ಉತ್ತರ. ನತಕಂಧರೇಶು, ಕಂಧರ ಅಂದರೆ ತಲೆ, ನತಕಂಧರು ತಲೆ ಬಾಗಿಸ್ಕೊಂಡು ಹೊರಟರು. ತಲೆ ಬಾಗಿಸ್ಕೊಂಡು ಜಾತಕ್ಕೋಸ್ಕರ ನಾಚಿಕೆಯಿಂದ. ರಾಜಸು ಅಜಹ ಅಪಿ ಮಥುರಾಂ ಸ್ವಪುರೀಂ ಪ್ರವಿಶ್ಯ, ಈ ಕಡೆ ಅವನು ಆ ಕಡೆ ಹೋದ, ಈ ಕಡೆ ಕೃಷ್ಣ ಮಧುರೆಗೆ ಸ್ವಪುರೀಂ ತನ್ನ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡಿದ, ಮಧುರಾಪುರಿಗೆ. ರಾಮೇಣ ಸಾರ್ಥಂ, ಬಲರಾಮನ ಸಮೇತ, ಅಖಿಲೈಃ ಯದುಭಿಃ ಸಮೇತಃ. ರಾಮೇಣ ಸಾರ್ಥಂ ಯಾತಕ್ಕೆ ಹೇಳಿದ್ರು ಅಂದ್ರೆ, ಕೃಷ್ಣ ರಾಮೇಣ ಸಾರ್ಥಂ ಅಂತ ಹೇಳಿದಾಗ ಯಾರು ಪ್ರಧಾನ? ಸಾಯುಕ್ತೆ ಅಪ್ರಧಾನಿ ಅಂತ ಸೂತ್ರ. ಸಹ ಅಂತ ಮಗನ ಜೊತೆ ತಂದೆ ಬಂದ ಅಂದ್ರೆ ಪ್ರಧಾನ ಯಾರೀಗ? ತಂದೆ. ಅವರೊಂದಿಗೆ ಇವನು ಬಂದ ಅಂದ್ರೆ ಅವರೊಂದಿಗೆ ಯಾರವರು? ಅಪ್ರಧಾನ, ಇವರು ಪ್ರಧಾನ. ಅದಕ್ಕೋಸ್ಕರ ಬಲರಾಮ ಇದ್ದಿದ್ದು ಹೌದು, ಅದರ ರೋಲ್ ಯಾರ್ದು? ಕೃಷ್ಣಂದೇ ಪ್ರಧಾನ ರೋಲ್ ಅಂತ ಹೇಳೋದಕ್ಕೆ ರಾಮೇಣ ಸಾರ್ಧಂ ಅಖಿಲೈಃ ಯದುಭಿಃ ಸಮೇತಃ, ಅದೇ ಅರ್ಥ. ದಕ್ಷಿಣಾಭಿ ಸಾಕವಂತಂದ್ರೆ ಬ್ರಹ್ಮದೇವಿ ಕಡಿಮೆ, ತಾನೇ ಶ್ರೇಷ್ಠ ಅಂತಾನೆ ಅರ್ಥ. ಸಮೇತಃ ರೇಮೇ ರಮಾಪತಿ ಅಚಿಂತ್ಯ ಬಲಃ, ರಮಾಪತಿಯಾದ ಕೃಷ್ಣ, ಅಚಿಂತ್ಯ ಬಲನಾದ ಕೃಷ್ಣ. ರೇಮೇ ಜಯಶ್ರೀಹಿ, ಜಯನಾಮಕ ಶ್ರೀಹಿ ಯಶ್ಯ ಸಹ, ಅಂದರೆ ಶ್ರೀಹಿ ಕೃಷ್ಣನಿಗೆ ಶ್ರೀಹಿ ಮಹಾಲಕ್ಷ್ಮಿ ಪತ್ನಿ, ಇಲ್ಲಿ ಜಯರೂಪದಲ್ಲಿ ಪತ್ನಿಯಾಗಿದ್ದಾಳೆ. ಮತ್ತೆ ಜಯರೂಪದ ಶ್ರೀ, ಅದಕ್ಕೇನಂತ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ ಒಂದು ಕೃಷ್ಣ ಶ್ರೀ ಸಮೇತ ಜಯಶ್ರೀ ಸಮೇತನೂ ಇದ್ದಾನೆ. ಜಯರೂಪದ ಮಹಾಲಕ್ಷ್ಮಿ ಎಂಬ ಸಂಪತ್ತಿನ ಜೊತೆಗೂ ಇದ್ದಾನೆ. ಗೊತ್ತಾಯ್ತಾ? ಈ ಅರ್ಥದಲ್ಲಿ ಪದ ಉಪಯೋಗಿಸಿದ್ದಾರೆ. ಅದು ಆಕ್ಚುಲಿ ಕೃಷ್ಣಗೆ ಅನ್ವಯ ಮಾಡ್ಕೋಬೇಕು. ಅದನ್ನ ಪ್ರತ್ಯೇಕ ಪದ ಮಾಡ್ಕೊಬಿಟ್ರೆ ಏನಾಗುತ್ತಾಗ ಸ್ತ್ರೀಲಿಂಗ ಆಗ್ಬಿಡತ್ತಾಗ. ಇದು ಆಕ್ಚುಲಿ ಏನಾಗಬೇಕಿದು ಕೃಷ್ಣನಿಗೆ ಅನ್ವಯ ಇದೆ. ಜಯಶ್ರೀಹಿ ಕೃಷ್ಣನಿಗೆ ಅನ್ವಯ. ಅವಾಗ ಏನ್ ಬೇಕು? ಜಯನಾಮಕ ಜಯನಾಮಿಕಾ ಶ್ರೀಹಿ ಯಸ್ಯ ಸಹ ಜಯಶ್ರೀಹಿ ಅಂತ ಬಹುರಿಹಿ ಮಾಡ್ಕೊಂಡಾಗ ಸರಿ ಹೋಗ್ತದೆ. ಇಲ್ಲ ಪುಲ್ಲಿಂಗ ಉಪಯೋಗಿಸ್ಬಿಟ್ಟು ಜಯಶ್ರೀ ಶ್ರೀಲಿಂಗ ಹಿಡ್ಬಿಟ್ರಲ್ಲ ಅಂತ ಹೇಳಿ ಡೌಟ್ ಬರುತ್ತೆ. ಇದು ಬಂದಾಗ ಏನಾಗೋದಿಲ್ಲ, ಆಗ ಬಹುರಿಹಿ ಮಾಡ್ಬಿಟ್ಟಾಗ ಹೊರಟೋಯ್ತು. ವರ್ಥೋದ್ಯಮಾಹ ಪುನರಪಿ ಸ್ವಧಾರ್ಥ ರಾಷ್ಟ್ರ ದೈವಂ ನಿಹಂತುಂ ಉರುಯತ್ನಂ ಅಕುರ್ವತ ಅಜ್ಞಾಃ ರಾಜ್ಞಾಂ ಸುತಾಸ್ತಮಖಿಲಂ ಸಮೃಷೈವ ಕೃತ್ವಾ ಚಕ್ರೇ ಜಯಾಯ ಚ ದಿಶಾಂ ಬಲಮಾನ್ ಪ್ರಯತ್ನಂ. ಅಲ್ಲೇನಾಗತ್ತೆ ಅಂದ್ರೆ ನಾಳೆ ಮುಂದಿನ ಅಲ್ಲಿ ಒಂದು ವಿಷಯ ಮುಗೀತೀಗ. ಮುಂದೆ ಭೀಮಾ ದಿಗ್ವಿಜಯವನ್ನು ವರ್ಣನೆ ಮಾಡ್ತಾರೆ, ಅದು ಮುಂದಿನ ಭಾಗ.